Hello, my dear friends and my dear students. Welcome to my YouTube channel Civil with Sudhir. So myself Sudhir Jurobe. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಸೊ ಯಾವುದ್ರ ಮೇಲೆ ಕ್ಲಾಸಸ್ ಬೇಕು PWD ಇದಂತ. ಸೊ ಆನ್ ದ ಸ್ಟೂಡೆಂಟ್ಸ್ ಡಿಮ್ಯಾಂಡ್, ಆನ್ ಯುವರ್ ಆಲ್ ಆಫ್ ಯುವರ್ ಡಿಮ್ಯಾಂಡ್, ಐ ಆಮ್ ಬ್ರಿಂಗಿಂಗ್ ದಿಸ್ ಸೀರೀಸ್ ಆಫ್ ಕ್ಲಾಸಸ್ ಆನ್ ದ ಸಬ್ಜೆಕ್ಟ್ ಅಡ್ವಾನ್ಸ್ ಸ್ಟ್ರಕ್ಚರ್. ಎಲ್ಲರೂ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಮೇಲೆ ತುಂಬ ಕಮೆಂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 99% ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಹೇಳಿದ್ದಾರೆ. ಯಾಕೆಂದರೆ ಇದರದ್ದು ಕಂಟೆಂಟ್ ಎಲ್ಲಿ ಜಾಸ್ತಿ ಸಿಗ್ತಾ ಇಲ್ಲ. ಸೊ ನಿಮಗೋಸ್ಕರ ಸ್ಪೆಷಲ್ ಕ್ಲಾಸು ಇವತ್ತು ತಂದಿದ್ದೀನಿ. ಸೊ ಅದೇ ಅಡ್ವಾನ್ಸ್ ಸ್ಟ್ರಕ್ಚರ್. ಸೊ ಇವತ್ತಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕ್ಲಾಸ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಕ್ಲಾಸಸ್ಸು ಇಂಟ್ರಡಕ್ಷನ್ ಪಾರ್ಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ವಿತೌಟ್ ಇಂಟ್ರಡಕ್ಷನ್, ವಿತೌಟ್ ಬೇಸಿಕ್ ನೀವು ಯಾವುದೇ ಒಂದು ಎಕ್ಸಾಮ್ ಬಿಡಿ, ಒಂದು ಬೇಸಿಕ್ ಮ್ಯಾಥಮೆಟಿಕ್ಸು ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಬೇಸಿಕ್ ಯಾರ್ಯಾರಿಗೆ ಗೊತ್ತಿದೆ, ಆಯ್ತಾ? ಬೇಸಿಕ್ ಯಾರ್ಯಾರಿಗೆ ಗೊತ್ತಿಲ್ಲ, ಗೊತ್ತಿರೋರು ಇನ್ನೊಂದ್ಸಲ ರಿವೈಸ್ ಆಗುತ್ತೆ, ಗೊತ್ತಿಲ್ಲ ಅಂದರೆ ಫಸ್ಟಿಂದ ಓದೋಣ, ರೈಟ್? ಸೊ ಇವತ್ತು ನಾನು ಒಂದು ಹೊಸ ಟೈಪ್ ಆಫ್ ಏನಂದರೆ ಕ್ಲಾಸ್ ಇರೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಜಸ್ಟ್ ನಾನು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತಲ್ಲ ಈ ಸಬ್ಜೆಕ್ಟ್ಸಲ್ಲಿ, ಅದರಿಂದ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಥರ ಬರ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಬೇಕಾದರೆ ನೀವು ಏನು ಮಾಡಬೇಕಾಗುತ್ತೆ, ನೀವು ಶಾರ್ಟ್ ನೋಟ್ಸಲ್ಲಿ ಬರಿತಾ ಇರಬೇಕಾಗುತ್ತೆ, ನನ್ನ ಜೊತೆನೇ ನೀವು ಬರಿಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಇವತ್ತಿಂದ ಇದೇ ಥರ ಕ್ಲಾಸಸ್ ಆಗುತ್ತೆ. ಓಕೆ, ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಸ್ಟ್ರಕ್ಚರಲ್ ಅನಾಲಿಸಿಸ್ಗಿಂತ ಮುಂಚೆ ಯಾರ್ಯಾರಿಗೆ ವಾಟ್ ಇಸ್ ದಿ ಸ್ಟ್ರಕ್ಚರಲ್ ಅನಾಲಿಸಿಸ್, ವಾಟ್ ಇಸ್ ದಿ ಸ್ಟ್ರಕ್ಚರ್, ಸ್ಟ್ರಕ್ಚರ್ ಅಂದ್ರೆ ಏನು, ರೈಟ್? ಒಂದು ನಿಮಿಷ ಬರಿತೀನಿ ನೋಡಿ. ವಾಟ್ ಯು ಮೀನ್ ಬೈ ಸ್ಟ್ರಕ್ಚರ್? ಸ್ಟ್ರಕ್ಚರ್ ಅಂದ್ರೆ ಏನು? ಸ್ಟ್ರಕ್ಚರ್ ಅಂದ್ರೆ ಸಿಂಪಲ್ ಆಗಿ ಇದೊಂದು ಫ್ರೇಮ್ ಇರುತ್ತೆ, ಇಲ್ಲ ದ ಕಾಂಬಿನೇಷನ್ ಆಫ್ ವಾಟ್ ಬೀಮ್ ಕಾಲಮ್ ಸ್ಲ್ಯಾಬ್, ರೈಟ್? The combination of beam column slab to resist the loads coming on from the upload, right? That we call it as a structure. Either it may be load bearing structure or frame structure or RCC structure, ಯಾವುದೇ ಟೈಪ್ ಆಫ್ ಸ್ಟ್ರಕ್ಚರ್ ಇರಬಹುದು. ಸೊ ಅದಕ್ಕೆ ನಾವು ಸ್ಟ್ರಕ್ಚರ್ ಅಂತ ಅಂತೀವಿ. ಅನಾಲಿಸಿಸ್ ನೋಡಿ, ಇದರಲ್ಲೂ ಎರಡು ಪಾರ್ಟ್ ಬರುತ್ತೆ ಸ್ಟ್ರಕ್ಚರ್ ಅಲ್ಲಿ. ಫಸ್ಟ್ ಯಾವತ್ತೂ ನಾವು ಏನು ಮಾಡ್ತೀವಿ ಹೇಳಿ, ಅನಾಲಿಸಿಸ್ ಮಾಡ್ತೀವಿ. ಫಸ್ಟ್ ನಾವು ಅನಾಲಿಸಿಸ್ ಮಾಡ್ತೀವಿ, ಅದಾದ್ಮೇಲೆ ಡಿಸೈನ್ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಅನಾಲಿಸಿಸ್ ಅಲ್ಲಿ ಏನಿರುತ್ತೆ, ಅನಾಲಿಸಿಸ್ ಅಲ್ಲಿ ಏನ್ ಮಾಡ್ತಾರೆ, ಸೊ ಬೀಮು, ಕಾಲಮು, ಫುಟಿಂಗು, ಆಯ್ತಾ, ಸ್ಲ್ಯಾಬು, ಇವುದೆಲ್ಲರದು ಅನಾಲಿಸಿಸ್ ಮಾಡಿಬಿಟ್ಟು ಇದುದು ಶಿಯರ್ ಫೋರ್ಸು, ಬೆಂಡಿಂಗ್ ಮೂಮೆಂಟು, ಡಿಫ್ಲೆಕ್ಷನ್ನು, ಸ್ಲೋಪು, ಆಯ್ತಾ, ಅದಾದ್ಮೇಲೆ ಮೂಮೆಂಟ್ಸು, ರೈಟ್? ಮತ್ತು ಇನ್ನೇನು ಏನೇನು ಇರುತ್ತೆ ನೋಡಿ, ಅದೆಲ್ಲ ಫೈಂಡ್ ಔಟ್ ಮಾಡಿಬಿಟ್ಟು ಸೈಜ್ ಆಫ್ ದಿ ಮೆಂಬರ್ನ ಇಲ್ಲಿ ಏನಂತಂದರೆ ಸೈಜ್ ಆಫ್ ದಿ ಮೆಂಬರ್ ಇಲ್ಲಿ ಡಿಟೇಲ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಅನಾಲಿಸಿಸು. ಇಲ್ಲಿ ಸೈಜ್ ಆಫ್ ದಿ ಮೆಂಬರ್ ನೀವು ಎಲ್ಲಿ ಡಿಸೈಡ್ ಮಾಡ್ತೀರಾ, ಇಲ್ಲಿ ಡಿಸೈನಲ್ಲಿ ಮಾಡ್ತಾರೆ. ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಸೈಜ್ ಆಫ್ ಮೆಂಬರ್ಸ್, ಆ್ಯಕ್ಚುಯಲ್ ಏನಂತಾರೆ, ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಕಂಡೀಷನಲ್ಲಿ ಏನಿದೆ, ಪ್ರಾಕ್ಟಿಕಲ್ ನಿಮಿಷ ಇಲ್ಲಿ ಸ್ವಲ್ಪ ನನಗೆ ಬರಿತಾ ಇರುವಾಗ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತದೆ. ಓಕೆ. ಸೊ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅದರ ಪ್ರಕಾರ ನೋಡಿಬಿಟ್ಟು ಡಿಸೈನ್ ಆಫ್ ಡಿಫರೆಂಟ್ ಮೆಂಬರ್ಸ್ನ ಡಿಸೈನ್ ಮಾಡ್ತಾರೆ. ಸೊ ಇದು ಒಂದು ಇಂಟ್ರಡಕ್ಷನ್. ಸ್ವಲ್ಪ ಇಂಟ್ರಡಕ್ಷನ್ ಯಾರು ಗೊತ್ತಿಲ್ಲ, ಅನಾಲಿಸಿಸ್ ಅಂದ್ರೆ ಏನು, ಡಿಸೈನ್ ಅಂದ್ರೆ ಏನು, ರೈಟ್? ಗೊತ್ತಾಯ್ತಲ್ಲ, ಅದ್ರ ಬಗ್ಗೆ ಇದೆ. ಅರ್ಥ ಆಯ್ತಲ್ಲ? ಇವಾಗ ಫಸ್ಟ್ ಇಂಪಾರ್ಟೆಂಟು ಇದರಲ್ಲಿ ಇದಾದ್ಮೇಲೆ ನೋಡಿ, ಬೇಕಾದ್ರೆ ನೀವು ನೋಟ್ಸ್ ಅಲ್ಲಿ ಬರ್ಕೋಬಹುದು. ನಾನು ಇದೇ ತರ ಹೇಳ್ಕೊಂಡು ಹೋಗ್ತೀನಿ ಕ್ಲಾಸ್. ಯಾಕಂದ್ರೆ ಕ್ಲಾಸಸ್ನ ಪ್ರಿಪೇರ್ ಮಾಡಿಬಿಟ್ಟು ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಹಾಕೋಗ್ಬಿಡುತ್ತೆ, ಅದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇದೇ ತರನು ಕ್ಲಾಸಸ್ ಮಾಡ್ಬೋದಲ್ಲ, ನಿಮ್ಗೆಲ್ಲರಿಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿದೆ, ಇಂಪಾರ್ಟೆಂಟ್ ಯಾವ್ದಿದೆ ಅದನ್ನಾಗಿ ಬರ್ಬಿಡ್ತೀನಿ, ನೀವು ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂಡು. ಸೊ ಇವತ್ತು ಫಸ್ಟ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಏನು? ಸಪೋರ್ಟ್ ಅಲ್ಲಿ ಎರಡು ಫಾರ್ಮ್ ಅಲ್ಲಿ ಇರುತ್ತೆ. ಒಂದು 2D ಸಪೋರ್ಟ್ ಇರುತ್ತೆ, ರೈಟ್? ಇನ್ನೊಂದು ಯಾವ್ದು ಇರುತ್ತೆ, 3D ಸಪೋರ್ಟ್ ಇರುತ್ತೆ. ಸಾರಿ, 3D ಸಪೋರ್ಟ್. 2D ಸಪೋರ್ಟ್ 3D ಸಪೋರ್ಟ್ ಡಿಫರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 2D ಸಪೋರ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಒಂದು ಫಿಕ್ಸ್ಡ್ ಸಪೋರ್ಟ್ ಫಸ್ಟ್ ಬರುತ್ತೆ 2D ಸಪೋರ್ಟ್ ಅಲ್ಲಿ, ಫಿಕ್ಸ್ಡ್ ಸಪೋರ್ಟ್, ಆಯ್ತಾ? ಇವಾಗ ನಾನು 2D ಸಪೋರ್ಟ್ ಬಗ್ಗೆ ಹೇಳ್ತಾ ಇರೋದು.
2D ಸಪೋರ್ಟ್, ಅದರಲ್ಲಿ ಫಿಕ್ಸ್ಡ್ ಸಪೋರ್ಟ್. ಫಿಕ್ಸ್ ಸಪೋರ್ಟ್ ಹೆಂಗಿರುತ್ತೆ ಇಲ್ಲಿ ನೋಡಿ, ಈ ತರ ಆಯ್ತಾ. ಈ ಕಡೆನೂ ಫಿಕ್ಸ್ ಇರುತ್ತೆ, ಈ ಕಡೆನೂ ಫಿಕ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ, ಈ ತರ ರೈಟ್. ಸೊ ಈ ತರ ಇದ್ದಾಗ ಸಪೋರ್ಟ್ ಸಿಸ್ಟಮ್ ಅಲ್ಲಿ ನಾವು ಇಂಪಾರ್ಟೆಂಟ್ ಏನ್ ನೋಡ್ತೀವಿ ಹೇಳಿ, ನಂಬರ್ ಆಫ್ ವಾಟ್ ರಿಯಾಕ್ಷನ್ಸ್, ನಂಬರ್ ಆಫ್ ರಿಯಾಕ್ಷನ್ಸ್ ನ ನೋಡ್ತೀವಿ. ಸೊ 2D ಫಿಕ್ಸ್ ಸಪೋರ್ಟ್ ಅಲ್ಲಿ ನಾವು ಹೇಳ್ಬೋದು ತಾನೆ, ಇಲ್ಲೊಂದು ಎಕ್ಸ್ಪ್ರೆಷನ್ ಬರುತ್ತೆ, ಅದನ್ನ ನಾನು RY ಅಂತ ಕೊಡ್ತೀನಿ, ಕರೆಕ್ಟಾ. ಸೊ ಇಲ್ಲೊಂದು ಎಕ್ಸ್ಪ್ರೆಷನ್ ಬರುತ್ತೆ, ಅದನ್ನ ನಾನು RX ಅಂತ ಕೊಡ್ತೀನಿ, ಕರೆಕ್ಟಾ. ಸೊ ಇವು ಎರಡೂ ಫಿಕ್ಸ್ ಮಾಡೋಕ್ಕೋಸ್ಕರ ಒಂದು ಮೂವ್ಮೆಂಟ್ ಬರುತ್ತೆ, ಈ ತರ ಒಂದು ಮೂವ್ಮೆಂಟ್ ಬರುತ್ತೆ, ರೈಟ್. ಆ ಮೂವ್ಮೆಂಟ್ ಗೆ ನಾನು ಏನ್ ಮಾಡ್ತೀನಿ, MZ ಅಂತ ಕೊಡ್ತೀನಿ, ರೈಟ್. ಸೊ ಫಿಕ್ಸ್ ಸಪೋರ್ಟ್ ಇದ್ದಾಗ ಎಷ್ಟು ನಂಬರ್ ಆಫ್ ರಿಯಾಕ್ಷನ್ಸ್ ಆಗ್ತಿದೆ ನಾನು ಇಲ್ಲಿ ಬರೀತೀನಿ ಇವಾಗ. at 2D, ರೈಟ್, at 2D ಫಿಕ್ಸ್ಡ್ ಸಪೋರ್ಟ್. ನೋಡಿ ಟೈಮ್ ಎಷ್ಟೇ ಆಗಲಿ ಆರಾಮಾಗಿ ಕಲಿಯೋಣ, ತುಂಬಾ ಟೈಮ್ ಇದೆ, ಹಾಗೆ ಅಷ್ಟೇನು ಗಡ್ಬಡ್ ಮಾಡ್ಕೊಂಡು ಮುಗಿಸೋದಂಗ್ ಬೇಡ, ರೈಟ್. at 2D ಫಿಕ್ಸ್ಡ್ ಸಪೋರ್ಟ್ there are 3 reactions. ಇವೆಲ್ಲ ನೀವು ಶಾರ್ಟ್ ನೋಟ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಇದ್ರದ್ದು ಕ್ಲಾಸ್ PDF ನಾನು ಕೊಡೋದಿಲ್ಲ, ಬೇಕಾದ್ರೆ ಕ್ಲಾಸ್ ನೋಡ್ಕೊಳ್ಳಿ. one is one vertical, that is what ಯಾವ್ದಾಗುತ್ತೆ RY. ಸೆಕೆಂಡ್ ಯಾವ್ದಾಗುತ್ತೆ one horizontal, that is RX. ಇನ್ನೊಂದು ಯಾವ್ದಾಗುತ್ತೆ one movement reaction ಆಗುತ್ತೆ, ಅದನ್ನ ನಾವು MZ ಇಂದ ಬರಿತೀವಿ, ಗೊತ್ತಾಯ್ತಾ. ಇದು ಫಿಕ್ಸ್ಡ್ ಸಪೋರ್ಟ್ ಇನ್ 2D. ನಾ 3D ಬಗ್ಗೆ ಮಾತಾಡ್ತಾ ಇಲ್ಲ ಈಗ. ಅದೇ ಸೇಮ್ ವರ್ಷನ್ ಆಯ್ತಾ, ಇದೊಂದಾಯ್ತು. ನಾನು ಎಲ್ಲದಕ್ಕೂ ಲೈನ್ ಹಾಕ್ತೀನಿ, ನೀವು ಎಲ್ಲದಕ್ಕೂ ಕನ್ಫ್ಯೂಸ್ ಆಗುತ್ತೆ ಮಕ್ಕಳಿಗೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಹಿಂಜ್ ಸಪೋರ್ಟ್ ಅಂತ ಬರುತ್ತೆ. ಸಪೋರ್ಟ್ ಬಗ್ಗೆ ಮಾತಾಡೋಣ, ಜಸ್ಟ್ ಮುಂದೆ ಮಾತಾಡ್ತೀನಿ, ಇದಾದ್ಮೇಲೆ ಹೇಳ್ತೀನಿ ಸಪೋರ್ಟ್ ಯಾವ್ದು. ಹಿಂಜ್ ಸಪೋರ್ಟ್ ಯಾವ ತರ ರಿಪ್ರೆಸೆಂಟ್ ಮಾಡ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿದೆಲ್ಲ, ಈ ತರ ಸುಮ್ಮನೆ ಹಿಂಗ್ ಹಾಕ್ಬಿಟ್ಟು ಈ ಕೆಳಗಡೆ ಈ ತರ ಇರುತ್ತೆ ಹಿಂಜ್ ಸಪೋರ್ಟ್, ರೈಟ್. ಸೊ ಫಾರ್ ಎಕ್ಸಾಂಪಲ್ ಹಿಂಜ್ ಸಪೋರ್ಟ್ ಯಾವ ತರ ಇರುತ್ತೆ, ಇನ್ನೊಂದು ಏನೋ ಇರುತ್ತೆ ಆಯ್ತಾ, ಇದಕ್ಕೆ ಈ ತರ ಫಿಕ್ಸ್ ಮಾಡಿರ್ತಾರೆ, ಓಕೆ. ಸೊ ಇದು ಏನಾಗಿರುತ್ತೆ, ಇದು ಬೀವಾಗಿರುತ್ತೆ ಈ ತರ, ರೈಟ್. ಸೊ ಈ ಕಡೆನೂ ಫಿಕ್ಸ್ ಇರುತ್ತೆ ಅಂತ ಹೇಳ್ಬೋದು ಹಿಂಜ್. ಸೊ ಇದ್ರದ್ದು ರಿಯಾಕ್ಷನ್ಸ್ ಯಾವ ತರ ಬರ್ಬೋದು ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ. ರಿಯಾಕ್ಷನ್ಸ್ ನೋಡಿ, RY, ರೈಟ್, RY, ದಿಸ್ ಈಸ್ ವಾಟ್ HX ಹಾರಿಜಾಂಟಲ್, ಆಯ್ತಾ. ಸೊ ನಂಬರ್ ಆಫ್ ರಿಯಾಕ್ಷನ್ಸ್ ಎಷ್ಟಾಯ್ತು ಇಲ್ಲಿ, ನಂಬರ್ ಆಫ್ at ಹಿಂಜ್ ಇಲ್ಲಿ ಬರಿಲ್ಲ, ಮತ್ತೆ at hinge support, at hinge support how many reactions, there are number of reactions is 2, ಗೊತ್ತಾಯ್ತಾ. ಸೊ ಯಾವ್ಯಾವ್ದಿದೆ, ಒಂದು RY ಅಂದ್ರೆ ಏನು, RY ಯಾವ್ದಾಗುತ್ತೆ, ವರ್ಟಿಕಲ್ ರಿಯಾಕ್ಷನ್ ಆಗುತ್ತೆ, ವರ್ಟಿಕಲ್ ರಿಯಾಕ್ಷನ್. ಅದೇ ಇನ್ನೊಂದು HX ಅದೇ ಯಾವ್ದಾಗುತ್ತೆ, ಹಾರಿಜಾಂಟಲ್ ರಿಯಾಕ್ಷನ್, ಗೊತ್ತಾಯ್ತಾ, ಹಾರಿಜಾಂಟಲ್ ರಿಯಾಕ್ಷನ್. ಸೊ ಇದು ಯಾವ್ದು ಬಂದ್ಬಿಟ್ಟು ಸಪೋರ್ಟ್ ಸಿಸ್ಟಮ್ ಅಲ್ಲಿ 2D ಸಪೋರ್ಟ್, ಅದರಲ್ಲಿ ಫಿಕ್ಸ್ ಮತ್ತೆ ಹಿಂಜ್, ಓಕೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ್ದು ಬರುತ್ತೆ, ರೋಲರ್ ಸಪೋರ್ಟ್ ಅಂತ ಬರುತ್ತೆ. ಥರ್ಡ್ ಒನ್ 2D ಅಲ್ಲಿ ಇದೆ, ನಾನು ಇದೆಲ್ಲ ಹೇಳ್ತಾ ಇರೋದು 2D ಅಲ್ಲಿ. ರೋಲರ್ ಸಪೋರ್ಟ್. ಸೊ ರೋಲರ್ ಸಪೋರ್ಟ್ ಅಂದ್ರೆ ಯಾವ ತರ ಇರುತ್ತೆ, ರೋಲರ್ ಸಪೋರ್ಟ್ ಡ್ರಾ ಮಾಡಲಿ ನೋಡಿ, ಈ ತರ ಇರುತ್ತೆ. ರೋಲರ್ ಸಪೋರ್ಟ್ ಅಂದ್ರೆ ಈ ತರ ಇರುತ್ತೆ, ಇದು ಸಪೋರ್ಟ್ ಈ ತರ, ಇಲ್ಲ ಅಂದ್ರೆ ಈ ತರನು ಇರ್ಬೋದು, ಈ ತರ ನೋಡಿ, ಈ ತರ ಕೊಟ್ರೆ ಅವಾಗ ತಿಳ್ಕೊಳ್ಳಿ ಅದು ರೋಲರ್ ಸಪೋರ್ಟ್ ಇರುತ್ತೆ. ಬೀಮ್ ಯಾವ ತರ ಇರುತ್ತೆ, ಬೀಮ್ ಸೇಮ್ ಇದೇ ತರ ಇರುತ್ತೆ, ಈ ತರ ಅನ್ಬೋದಾ, ಈ ತರ ಡ್ರಾ ಮಾಡುತ್ತೆ, ಈ ತರ. ಒಂದು ನಿಮಿಷ ಮೇಲ್ಗಡೆ ಹೋಗ್ಬಿಡ್ತು, ಮೇಲ್ಗಡೆ ಹೋಗಿದೆ, ಒಂದು ನಿಮಿಷ ಅದನ್ನ ಇರೇಸ್ ಮಾಡ್ಬಿಟ್ಟು ಇನ್ನೊಂದ್ಸಲ ಡ್ರಾ ಮಾಡ್ತೀನಿ, ರೈಟ್. ಇಲ್ಲೊಂದಿರುತ್ತೆ ಈ ತರ, ಅದಾದ್ಮೇಲೆ ಈ ಕಡೆ, ಆಮೇಲೆ ಈ ತರ, ಎಸ್ ನಾವು ಕರೆಕ್ಟ್.
ಸೊ ಇದನ್ನ ಈ ತರ ಬೀಮು ಈ ತರ ಇರುತ್ತೆ, ಈ ಕಡೆ ಫಿಕ್ಸ್ ಇರುತ್ತೆ. ರೈಟ್, ಇದು ರೋಲರ್ ಸಪೋರ್ಟ್. ಸೊ ರೋಲರ್ ಸಪೋರ್ಟ್ ಅಲ್ಲಿ ಏನಾಗುತ್ತೆ ಹೇಳಿ, ನಂಬರ್ ಆಫ್ ರಿಯಾಕ್ಷನ್ಸ್ ಎಷ್ಟು ಬರುತ್ತೆ, ನಂಬರ್ ಆಫ್ ರಿಯಾಕ್ಷನ್ಸ್ ಓನ್ಲಿ ಆರ್ ವೈ. ಯಾಕೆ ಹೇಳಿ, ಇಲ್ಲಿ ಇದು ಈ ಡೈರೆಕ್ಷನ್ ಅಲ್ಲಿ ಈ ತರ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಈ ತರ. ಸೊ ಇಲ್ಲಿ ಮೂವ್ಮೆಂಟ್ ಬರೋದಿಲ್ಲ, ಗೊತ್ತಾಯ್ತಾ, ಇಲ್ಲಿ ಮೂವ್ಮೆಂಟ್ ಬರೋದಿಲ್ಲ. ಯಾಕೆಂದ್ರೆ ಇದು ಈ ಡೈರೆಕ್ಷನ್ ಅಲ್ಲಿ ಅಷ್ಟೇ ಮೂವ್ ಆಗುತ್ತೆ, ಈ ತರ ಅಷ್ಟೇ ಮೂವ್ ಆಗುತ್ತೆ, ಅದರ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್, ಗೊತ್ತಾಯ್ತಾ. ಮೂವ್ಮೆಂಟ್ ಏನೋ ಚಾನ್ಸಸ್ ಇಲ್ಲ, ಬರೀ ಆರ್ ವೈ ಬರುತ್ತೆ. ಸೊ by using this we can say number of reactions ಎಷ್ಟಾಗುತ್ತೆ 1. ಅದು ಯಾವುದು, ಆರ್ ವೈ ಒಂದೇ ಆಗುತ್ತೆ. ಕರೆಕ್ಟ್ ಆಯ್ತಾ ಇಲ್ಲ. ಸೊ ಇನ್ನೊಂದು ಬರುತ್ತೆ, ಇನ್ನೊಂದು ಸಪೋರ್ಟ್ ಬರುತ್ತೆ 4 ಆರ್ ಡಿ ಅಂತ ಇರೋದು, ಗೈಡೆಡ್ ರೋಲರ್ ಸಪೋರ್ಟ್ ಅಂತ ಬರುತ್ತೆ. ಇನ್ನೊಂದು ಗೈಡೆಡ್ ರೋಲರ್ ಸಪೋರ್ಟ್ ಅಂತ ಬರುತ್ತೆ. ಸೊ ವಾಟ್ ಯು ಮೀನ್ ಬೈ ಗೈಡೆಡ್ ರೋಲರ್ ಸಪೋರ್ಟ್, ಅದರದ್ದು ನಾನು ಡ್ರಾ ಮಾಡ್ತೀನಿ, ನೀವು ನೋಡಿ ಒಂದ್ಸಲ ಯಾವ ಥರ ಇರುತ್ತಂದ್ರೆ, ಇದೊಂದು ಈ ಥರ ಬೀಮು ಈ ಥರ ಹಿಂಗೆ ಇರುತ್ತೆ. ಓಕೆ ಓಕೆ ಹೀಗೆ. ಅದಾದಮೇಲೆ ಇಲ್ಲಿ ಒಂದು ಬೀಮ್ ಥರ ಇರುತ್ತೆ, ಇಲ್ಲಿ ಈ ಥರ, ಗೊತ್ತಾಯ್ತಾ. ಸೊ ಇದ್ರ ಮೇಲೆ ಈ ಥರ ರೋಲರ್ ಸಪೋರ್ಟ್, ಗೈಡೆಡ್ ರೋಲರ್ ಸಪೋರ್ಟ್ ಅಂತ ಹೇಳ್ತಾರೆ. ರೋಲರ್ ಅಲ್ಲ, ಗೈಡೆಡ್ ರೋಲರ್ ಸಪೋರ್ಟ್. ಸೊ ಈ ಥರ ಇರುತ್ತೆ. ಓಕೆ, ಸೊ ಈ ತರ ಬಂದಾಗ ಗೈಡೆಡ್ ರೋಲರ್ ಸಪೋರ್ಟ್ ಅಲ್ಲಿ ಏನೇನು ರಿಯಾಕ್ಷನ್ಸ್ ಬರುತ್ತೆ ಹೇಳ್ಬೋದಾ. ಒಂದಂತೂ ಗ್ಯಾರಂಟಿ ಇದೆ, ಇದು ಬರುತ್ತೆ, ಆರ್ ವೈ ಬರುತ್ತೆ. ಕರೆಕ್ಟಾ, ಆರ್ ವೈ ಬರುತ್ತೆ. ಅದಾದ್ಮೇಲೆ ಮೂವ್ಮೆಂಟ್ 100% ಬಂದೇ ಬರುತ್ತೆ, ಮೂವ್ಮೆಂಟ್ ಅಂತೂ ಬಂದೇ ಬರುತ್ತೆ. ಸೊ ಅದನ್ನ ನಾವು ಏನಂತ ಬರಿತೀನಿ, ಎಂ ಝೆಡ್ ಅಂತ ಬರಿತೀವಿ. ಮೂವ್ಮೆಂಟ್ ಬಂದೇ ಬರುತ್ತೆ ತಾನೆ, ರೈಟ್. ಸೊ ಎರಡೇ ಬರುತ್ತಲ್ಲ. ಸೊ ನಂಬರ್ ಆಫ್ ರಿಯಾಕ್ಷನ್ಸ್ ಇಲ್ಲಿ ಬರಿಲ್ಲ, ನಂಬರ್ ಆಫ್ ರಿಯಾಕ್ಷನ್ಸ್ ಎಷ್ಟಾಗುತ್ತೆ, 2 ಆಗುತ್ತೆ. ಯಾವ್ಯಾವ್ದಿದೆ ನಿಮಗೆ ಗೊತ್ತಿದೆ, ಆರ್ ವೈ ವರ್ಟಿಕಲ್ ಡೈರೆಕ್ಷನ್, ಆರ್ ವೈ ಏನಿದೆ ಹೇಳಿ, ವರ್ಟಿಕಲ್ ರಿಯಾಕ್ಷನ್ ಇದೆ. ಸಾರಿ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಎಂ ಝೆಡ್ ಅಂದ್ರೆ ಏನಾಗುತ್ತೆ, ಒನ್ ಮೂಮೆಂಟ್ ರಿಯಾಕ್ಷನ್ ಆಗುತ್ತೆ, ಆರ್ ಒನ್ ಮೂವ್ಮೆಂಟ್ ರಿಯಾಕ್ಷನ್ ಅಂತೂ ಅನ್ಬೋದು. ಮತ್ತೆ ಒನ್ ಮೂವ್ಮೆಂಟ್ ಅಂತ ಬೇರೆ ಕನ್ಫ್ಯೂಸ್ ಆಗ್ಬೇಡಿ ಅಂತ. ಒನ್ ಅಂತ ಅಂದ್ರೆ ಒನ್ ಅಂತ ಇದೆಯಲ್ಲ, ಅದಕ್ಕೆ ಒನ್ ಅಂತ ಇದ್ದಾರೆ. ಸೊ ಇದು ಗೈಡೆಡ್ ರೋಲರ್ ಸಪೋರ್ಟ್ ಫಾರ್ ದ 2D, ರೈಟ್. ಸೊ ನಾವು ಈಗ ಏನೇನು ಕಲ್ತೀವಿ, 2D ಸಪೋರ್ಟ್, ಅದರಲ್ಲಿ ಫಿಕ್ಸ್ಡ್ ಸಪೋರ್ಟ್ ಇದೆ. ಅದಾದ್ಮೇಲೆ ಹಿಂಡ್ ಸಪೋರ್ಟ್ ಬರುತ್ತೆ, ಇದು ಎರಡರದ್ದು ಇಲ್ಲಿ ಬರ್ದಿದ್ದೀನಿ. ಅದಾದ್ಮೇಲೆ ರೋಲರ್ ಸಪೋರ್ಟ್ ಇದೆ, ಅದರ ನಂಬರ್ ಆಫ್ ರಿಯಾಕ್ಷನ್ಸ್ ಏನಿದೆ. ಅದಾದ್ಮೇಲೆ ಗೈಡೆಡ್ ರೋಲರ್ ಸಪೋರ್ಟ್ ಅಂದ್ರೆ ಏನು, ಎಷ್ಟು ನಂಬರ್ ಆಫ್ ರಿಯಾಕ್ಷನ್ಸ್ ಬರುತ್ತೆ. ಕ್ಲಿಯರ್ ಆಯ್ತಾ, ಇದು ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್. ಈಗ ನೆಕ್ಸ್ಟ್ ಇದಾದ್ಮೇಲೆ ಏನ್ ಬರುತ್ತೆ, ಹೇಳಿ, 3D ಸಪೋರ್ಟ್ಸ್. ಇಲ್ಲಿ 2D ಹೇಳಿದನಲ್ಲ, ಇವಾಗ 3D ಸಪೋರ್ಟ್ ಬಗ್ಗೆ ಹೇಳ್ತೀನಿ. 3D ಸಪೋರ್ಟ್ಸ್ ಎರಡರಲ್ಲಿ ಒಂದೇ ಡಿಫರೆನ್ಸ್ ಇರುತ್ತೆ, ಏನಂತಂದ್ರೆ ನಂಬರ್ ಆಫ್ ರಿಯಾಕ್ಷನ್ಸ್ ಯಾವ ತರ ಆಗುತ್ತೆ ಅದ್ರ ಮೇಲೆ. 3D ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಫಿಕ್ಸ್ಡ್ ಸಪೋರ್ಟ್ ಬರುತ್ತೆ. 3D ಅಲ್ಲಿ ಫಸ್ಟ್ ಬರೋದೇ ಫಿಕ್ಸ್ಡ್ ಸಪೋರ್ಟ್. ಒಂದು ನಿಮಿಷ. ಓಕೆ, ಫಿಕ್ಸ್ಡ್ ಸಪೋರ್ಟ್ ಅಲ್ಲಿ ಯಾವ ತರ ಇರುತ್ತೆ, ಈಗ ಆಲ್ರೆಡಿ ನಾನು ಫಿಕ್ಸ್ ಸಪೋರ್ಟ್ ಡ್ರಾ ಮಾಡಿದ್ದೀನಿ, ಬೇಕಾದ್ರೆ ನೀವು ಹೋಗಿ ನೋಡ್ಬೋದು ಯಾವ ತರ ಇರುತ್ತೆ. ಈಗ ಮತ್ತೊಂದ್ಸಲ ಡ್ರಾ ಮಾಡ್ತೀನಿ, ತುಂಬಾ ಕನ್ಫ್ಯೂಸ್ ಮಾಡ್ಕೊತೀರ. ಓಕೆ, ಈ ತರ ಇರುತ್ತೆ ಫಿಕ್ಸ್ಡ್ ಸಪೋರ್ಟ್ ಅಂದ್ರೆ, ಈ ತರ ಇರುತ್ತೆ. ಈಗ ನಂಬರ್ ಆಫ್ ರಿಯಾಕ್ಷನ್ಸ್ ಎಷ್ಟಾಗ್ಬೋದು, ಯಾರಾದ್ರೂ ಹೇಳ್ತೀರಾ? ನಂಬರ್ ಆಫ್ ರಿಯಾಕ್ಷನ್ಸ್ ಎಷ್ಟಾಗ್ಬೋದು, ಇವಾಗ 3D ಸಪೋರ್ಟ್ ಇದೆ, ಅದು 3D ಫಿಕ್ಸ್ಡ್ ಸಪೋರ್ಟ್ ಇದೆ ಅಂತ. ನಾನು ಈ ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಒಂದು ಲೈನ್ ಹಾಕ್ಬಿಡ್ತೀನಿ, ರೈಟ್. ಸೊ 3D ಫಿಕ್ಸ್ಡ್ ಸಪೋರ್ಟ್, ಇದು ಏನಿದೆ ಹೇಳಿ, 3D ಫಿಕ್ಸ್ಡ್ ಸಪೋರ್ಟ್ ಇದೆ ಅದು, ಕರೆಕ್ಟ್. ಸೊ ಇದಕ್ಕೆ ಎಷ್ಟು ರಿಯಾಕ್ಷನ್ಸ್ ಇರುತ್ತೆ, 6 ರಿಯಾಕ್ಷನ್ಸ್ ಇರುತ್ತೆ. ಯಾವ ತರ ಅಂತ ಹೇಳ್ಬೋದಾ? ಈ ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಆರಾಮಾಗಿ ನೋಡ್ಬೋದು. 3 ರಿಯಾಕ್ಷನ್, ಫಸ್ಟ್ ಯಾವ ಬರುತ್ತೆ, ರೈಟ್, 3 ರಿಯಾಕ್ಷನ್, ದಟ್ ಈಸ್ 3 ಈಕ್ವಲ್ ಟು RX, RY ಅಂಡ್ RZ. ಗೊತ್ತಾಗ್ತಿದೆಯಲ್ಲ, RX, RY, RZ ಇಲ್ಲಿ ಬರುತ್ತೆ ಅಂತ. ಆಮೇಲೆ 3 ಮೂವ್ಮೆಂಟ್ ರಿಯಾಕ್ಷನ್, ಇವೆಲ್ಲ ಏನಿದೆ, ಮೂವ್ಮೆಂಟ್ ರಿಯಾಕ್ಷನ್ ಇದೆ. ನೆಕ್ಸ್ಟ್ ಬರೆಯೋದು ಮೂವ್ಮೆಂಟ್ ರಿಯಾಕ್ಷನ್ಸ್.
ಮೂಮೆಂಟ್ ರಿಯಾಕ್ಷನ್ಸ್ ಏನಿದೆ mx my and mz ಗೊತ್ತಾಯ್ತಾ ಇವಿದೆ. ಸೊ ದ ಫಿಕ್ಸ್ ಸಪೋರ್ಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್, ಇದನ್ನ ಇನ್ನೊಂದು ಹೆಸರು ಇದೆ, ಅನದರ್ ನೇಮ್ ಇಸ್ ವಾಟ್, ಏನಿದೆ ಇನ್ನೊಂದು ಹೆಸರು ಬಿಲ್ಟ್ ಅಪ್ ಬೀಮ್ ಅಂತ ಅನ್ಬೋದು, ಬಿಲ್ಟ್ ಇನ್ ಸಪೋರ್ಟ್ ಅನ್ಬೋದು, ಬಿಲ್ಟ್ ಇನ್ ಸಪೋರ್ಟ್. ಇದು ಇಂಪಾರ್ಟೆಂಟ್ ಇದೆ ನೋಡಿ ಹೆಸರು, ಇಲ್ಲಿ ಅಪೋಸ್ಟ್ರಫಿ ಹಾಕಿದೆ ನಾನು, ಬಿಲ್ಟ್ ಇನ್ ಸಪೋರ್ಟ್. 6 ರಿಯಾಕ್ಷನ್ಸ್ ಯಾವ್ಯಾವ ಬರುತ್ತೆ ನಿಮ್ಗೆ ಗೊತ್ತಿದೆಯಲ್ಲ, mx rx ry rz mx my mz ಗೊತ್ತಾಯ್ತಾ. ಇವು ರಿಯಾಕ್ಷನ್ಸ್ ಇದೆ, ಇವಕ್ಕೆ ನಾವು ನಾರ್ಮಲ್ ರಿಯಾಕ್ಷನ್ಸ್ ಅನ್ಬೋದು, ಹಾರಿಜಾಂಟಲ್ ಆರ್ ವರ್ಟಿಕಲ್, ಅಂಡ್ ಎಕ್ಸ್ ಡೈರೆಕ್ಷನ್ ವೈ ಡೈರೆಕ್ಷನ್ ಜೆಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ರೈಟ್. ಇದು 3D ಸಪೋರ್ಟ್. ಸೆಕೆಂಡ್ ಇದರಲ್ಲಿ ಇನ್ನೊಂದು ಬರುತ್ತೆ 3D ಹಿಂಜ್ ಸಪೋರ್ಟ್, ಇದು ಒಂದಾಯ್ತಲ್ಲ. ಈಗ ಸೆಕೆಂಡ್ ಒನ್ 3D ಹಿಂಜ್ ಸಪೋರ್ಟ್. ಸರ್ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀರಾ, ಇವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವು ಬರಲಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲ ಸಿಂಪಲ್ ಇರುತ್ತೆ, ಎಷ್ಟೊಂದು ಜನ ಗೊತ್ತಿರೋದು ಅದಕ್ಕೆ. ಸೊ 3D ಹಿಂಜ್ ಸಪೋರ್ಟ್ ಯಾವ ತರ ಇರುತ್ತೆ ನಿಮಗೆ ಆಲ್ರೆಡಿ ಡ್ರಾ ಮಾಡಿ ತೋರಿಸ್ತೀನಿ, ಈ ತರ ಇರುತ್ತೆ ಗೊತ್ತಾಯ್ತಾ. 3D ಹಿಂಜ್ ಸಪೋರ್ಟ್ ಓನ್ಲಿ ನಂಬರ್ ಆಫ್ ರಿಯಾಕ್ಷನ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಎಲ್ಲ, ಗೊತ್ತಾಯ್ತಾ. ಎಷ್ಟು ಯಾವ್ದಾವ್ದು ಇರುತ್ತೆ, rx ry, okay, then rz, x direction y direction and z direction. So the number of reactions is how many, ಎಷ್ಟಾಗುತ್ತೆ ನಂಬರ್ ಆಫ್ ರಿಯಾಕ್ಷನ್ಸ್, 3 ರಿಯಾಕ್ಷನ್ಸ್ ಗೊತ್ತಾಯ್ತಾ, 3 ರಿಯಾಕ್ಷನ್ಸ್, ರೈಟ್. ಸೊ ಇದಕ್ಕೆ ಇನ್ನೊಂದು ಹೆಸರಿದೆ, another name is what, that is ball and socket joint. Ball and socket joint. ಗೊತ್ತಾಯ್ತಾ. ಇದು ಎರಡನೇ ಸಪೋರ್ಟ್. ಥರ್ಡ್ ಒನ್, ಟೈಮ್ ವೇಸ್ಟ್ ಮಾಡೋದಿಲ್ಲ ನಾನು, ಡೈರೆಕ್ಟ್ ಆಗಿ ಥರ್ಡ್ ಹೋಗ್ತೀನಿ. ರೋಲರ್ ಸಪೋರ್ಟ್ ಅಂದ್ರೆ ಏನು, ರೋಲರ್ ಸಪೋರ್ಟ್ ನೋಡಿ, ನಾನು ನೀಟಾಗಿ ಬರಿತಾ ಇರೋದು, ಬೇಕಾದ್ರೆ ನಿಮಗೆ ನೋಟ್ಸ್ ಬೇಕಾದ್ರೆ ನೀವು ಇದೇ ತರ ಇಲ್ಲಿಂದ ತಗೊಳ್ಬಹುದು ಅಂತ, ಅದಕ್ಕೆ ನಾನು ನೀಟಾಗಿ ಬರಿತಾ ಇರೋದು. ಸ್ವಲ್ಪ ಟೈಮ್ ಆಗುತ್ತೆ ಬಟ್ ನೀಟಾಗಿ ಬರಿತೀನಿ. ರೋಲರ್ ಸಪೋರ್ಟ್ ಅಲ್ಲಿ ಏನಿರುತ್ತೆ ಹೇಳ್ಬೋದಾ ಯಾರಾದ್ರೂ, ರೋಲರ್ ಸಪೋರ್ಟ್ ಅಲ್ಲಿ ಏನಿರುತ್ತೆ, ರೋಲರ್ ಸಪೋರ್ಟ್ ಅಲ್ಲಿ ನೋಡಿ 3D ರೋಲರ್ ಸಪೋರ್ಟ್ ಏನಿರುತ್ತೆ ಹೇಳಿ, ಇದರಲ್ಲಿ ಎರಡು ಇರುತ್ತೆ, ಒಂದು ಎಕ್ಸ್ಟರ್ನಲಿ ಇಂಡಿಪೆಂಡೆಂಟ್ ಇರುತ್ತೆ, ಇಲ್ಲ ಅಂತಂದ್ರೆ ಇಂಟರ್ನಲಿ ಇಂಡಿಪೆಂಡೆಂಟ್, ಎಕ್ಸ್ಟರ್ನಲ್ ಇಂಟರ್ನಲ್ ಅಂತ ಹೇಳ್ಬೋದು. ಸೊ ನಂಬರ್ ಆಫ್ ರಿಯಾಕ್ಷನ್ಸ್ ಏನಾಗುತ್ತೆ ಇದರಲ್ಲಿ ನೋಡಿ, ಈ ತರ ಇದೆ, ಈ ತರ ಇದು ಬರುತ್ತೆ ರೋಲರ್ ಸಪೋರ್ಟು, ಈ ತರದ್ದು ಬೀಮ್ ಇರುತ್ತೆ, ಓಕೆನಾ. ಸೊ ಈ ತರ ಇರುತ್ತೆ, ಬಟ್ ನಂಬರ್ ಆಫ್ ರಿಯಾಕ್ಷನ್ಸ್ ಇಲ್ಲಿ ಯಾವ್ದು ಬರುತ್ತೆ 3D ಅಲ್ಲಿ ry ಒಂದೇ ಬರುತ್ತೆ, ಕರೆಕ್ಟಾ. ಸೊ ಇದನ್ನ ನಾವು ಏನನ್ಬೋದು, ಇದು ಎಕ್ಸ್ಟರ್ನಲಿ ಇಂಡಿಪೆಂಡೆಂಟ್ ರಿಯಾಕ್ಷನ್ ಇದೆ, ಗೊತ್ತಾಯ್ತಾ. ಎಕ್ಸ್ಟರ್ನಲಿ ಇಂಡಿಪೆಂಡೆಂಟ್ ರಿಯಾಕ್ಷನ್, ಡಿಪೆಂಡೆಂಟ್ ಅಂದ್ರೆ ಮತ್ತೆ ಬೇರೆ ಬೇರೆ ಬರುತ್ತೆ. ಡಿಪೆಂಡೆಂಟ್ ಅಂದ್ರೆ rx ry rz ಅದನ್ನ ರಿಪ್ರೆಸೆಂಟ್ ಮಾಡುತ್ತೆ, ಕರೆಕ್ಟಾ. ಬಟ್ ಇಲ್ಲಿ ಇದನ್ನ ನಾವು ಏನಂತೀವಿ, ಎಕ್ಸ್ಟರ್ನಲಿ, ಇಲ್ಲಿ ಬರೀತೀವಿ ನೋಡಿ, ಎಕ್ಸ್ಟರ್ನಲಿ, ರೈಟ್, ಎಕ್ಸ್ಟರ್ನಲಿ ಇಂಡಿಪೆಂಡೆಂಟ್ ಅಂತ ಅನ್ಬೋದು, ಎಕ್ಸ್ಟರ್ನಲ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಅಂತೀವಿ ಇದಕ್ಕೆ. ಇಲ್ಲ ಅಂದ್ರೆ ಇನ್ನೊಂದು ಬರುತ್ತೆ ಎಕ್ಸ್ಟರ್ನಲಿ ಡಿಪೆಂಡೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದೇ ತರ ಬೀಮ್ ಇದೆ ಅಂತ ತಿಳ್ಕೊಳ್ಳಿ, ಇದೇ ತರ ಇಲ್ಲೂ ಇದಿದೆ, ಆಯ್ತಾ. ಇದಾದ್ಮೇಲೆ ಇಲ್ಲಿ ಇನ್ನೊಂದು ಬರುತ್ತೆ ಎಕ್ಸ್ಟರ್ನಲಿ ಡಿಪೆಂಡೆಂಟ್ ಅಂತಂದ್ರೆ, ಇದು rx ಬರುತ್ತೆ ry ಬರುತ್ತೆ rz, ಇದು ನೋಡಿ rx ry, ಆಯ್ತಾ. ಈ ಡೈರೆಕ್ಷನ್ ಅಲ್ಲಿ rz ಬರುತ್ತೆ. ಇದನ್ನ ಎಲ್ಲಾನು ರಿಪ್ರೆಸೆಂಟ್ ಮಾಡಿ ನಾವೇನ್ ಮಾಡ್ತೀವಿ r ಅಂತ ತಗೊಳ್ತೀವಿ, ಗೊತ್ತಾಯ್ತಾ. ಇದಕ್ಕೆ ಏನಂತಾರೆ ಎಕ್ಸ್ಟರ್ನಲಿ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಅಂತೀವಿ, ಗೊತ್ತಾಯ್ತಾ. ಎಕ್ಸ್ಟರ್ನಲಿ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಅಂತೀವಿ, ಗೊತ್ತಾಯ್ತಾ ಇಲ್ವಲ್ಲ, ಗೊತ್ತಾಯ್ತಾ. ಸೊ ಇದು ರೋಲರ್ ಸಪೋರ್ಟ್, ಇದು ಬಂದ್ಬಿಟ್ಟು ರೋಲರ್ ಸಪೋರ್ಟ್, ಆಯ್ತಾ. ಸೊ 2D ಸಪೋರ್ಟ್ಸ್ ಆಯ್ತು ಮತ್ತೆ 3D ಸಪೋರ್ಟ್ಸ್ ಆಯ್ತು.
ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತಿನ ಇಂಟ್ರಡಕ್ಷನ್ ಕ್ಲಾಸ್ ನೆಕ್ಸ್ಟ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಜಸ್ಟ್ ಹೇಳಿದ್ದೆ. ವಾಟ್ ಯು ಮೀನ್ ಬೈ ಸ್ಟ್ರಕ್ಚರ್? ಒಂದು ನಿಮಿಷ. ಸೊ ಸ್ಟ್ರಕ್ಚರ್ ಅಂದ್ರೆ ಏನು? ಒಂದು ನಿಮಿಷ. ಓಕೆ, ಸ್ಟ್ರಕ್ಚರ್ ಅಂದ್ರೆ ನಿಮ್ಗೆ ಹೇಳಿದ್ದೆ. ಸೊ ಸ್ಟ್ರಕ್ಚರ್ ಅಂದ್ರೆ ಕಾಂಬಿನೇಷನ್ ಆಫ್ ವಾಟ್? ಕಾಲಮ್, ಬೀಮ್, ಸ್ಲ್ಯಾಬ್ ಆರ್ ಫುಟಿಂಗ್, ಆಯ್ತಾ? ಸೊ ಅದನ್ನ ನಾವು ಸ್ಟ್ರಕ್ಚರ್ ಅಂತೀವಿ. ಇವಾಗ ಎಲಿಮೆಂಟ್ಸ್ ಆಫ್ ಸ್ಟ್ರಕ್ಚರ್ಸ್ ಏನೇನಿದೆ ನೋಡೋಣ. ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಸ್ಟ್ರಕ್ಚರ್? ಎಲಿಮೆಂಟ್ಸ್ ಆಫ್ ಸ್ಟ್ರಕ್ಚರ್ ಅಂದ್ರೆ ನಾನು ಇಲ್ಲಿ ಡ್ರಾ ಮಾಡ್ತೀನಿ. ಇವಾಗ ಆಯ್ತಾ? ಯಾವ ತರ ಡ್ರಾ ಮಾಡ್ತಾ ಇದೀನಿ ಅಂದ್ರೆ 3D ಅಲ್ಲ, ಸುಮ್ಮನೆ 2D ಮಾಡ್ತಾ ಇದೀನಿ. ಇದು ಏನಿದೆ ಹೇಳಿ? ಇದು ಫೌಂಡೇಶನ್, ಇದು ಫೌಂಡೇಶನ್, ಇದು ಆಯ್ತಾ? ಇದು ಏನಿದೆ? ಕಾಲಮ್, ಆಯ್ತಾ? ಇದು ಬೀಮ್ ಅಂತ ತಿಳ್ಕೊಳ್ಳಿ ಅಲ್ಲ, ಬೀಮ್ ಇದೆ, ಸಾರಿ. ಇದು ಆಮೇಲೆ ಸ್ಲ್ಯಾಬ್. ಒಂದೊಂದ್ಸಲ ನೋಡಿ ನಿಮ್ಗೆ ಹೇಳೋದ್ರಲ್ಲಿ ನಮಗೂ ಒಂದೊಂದ್ಸಲ ಇದಾಗುತ್ತೆ. ಇದು ಸ್ಲ್ಯಾಬ್ ಇದೆ. ಸೊ ಎಲಿಮೆಂಟ್ಸ್ ಇವೆಲ್ಲ ಏನೇನು ಹೇಳ್ತಾರೆ ನೀವು? ಸ್ಲ್ಯಾಬ್, ಕಾಲಮ್, ಫೌಂಡೇಶನ್, ಬೀಮ್, ಇವೆಲ್ಲ ಏನಿದೆ? ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ದಿ ಸ್ಟ್ರಕ್ಚರ್. ಸೊ ಇದನ್ನ ನಾವು ಫ್ರೇಮ್ ಸ್ಟ್ರಕ್ಚರ್ ಅಂತ ಅಂತೀವಿ. ಫ್ರೇಮ್ ಸ್ಟ್ರಕ್ಚರ್ ಅಂತ ಅಂತೀವಿ. ಇನ್ನೊಂದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಅದರಲ್ಲಿ ಕಾಲಮ್ಸ್, ಯಾವುದೇ ತರ ಕಾಲಮ್ಸ್ ಇರೋದಿಲ್ಲ. ಅದು ಲೋಡ್ ಬೇರಿಂಗು ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನಾವು ಫ್ರೇಮ್ ಸ್ಟ್ರಕ್ಚರ್ ನ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಫ್ರೇಮ್ ಈಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ ಫೌಂಡೇಶನ್, ಕಾಲಮ್, ಸ್ಲ್ಯಾಬ್ ಅಂಡ್ ಬೀಮ್. ಇಸ್ ಇಟ್ ರೈಟ್? ನಾವು ನೆಕ್ಸ್ಟ್ ಫಸ್ಟ್ ಹೋಗೋಣ. ಫಸ್ಟ್ ಇದರಲ್ಲಿ ಆಯ್ತಾ, ಬೀಮ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಬೀಮ್? ಬೀಮ್ ಅಂದ್ರೆ ಏನು? ಇಟ್ ಇಸ್ ಅ ಸ್ಟ್ರಕ್ಚರಲ್ ಮೆಂಬರ್, ರೈಟ್? ಸೊ ಪ್ರಿಡಾಮಿನೆಂಟ್ಲಿ ಏನ್ ಮಾಡುತ್ತೆ ಇದು? ಸೊ ಇದು ಮೇಜರ್ ಏನಂತಂದ್ರೆ ಇದು ಬೆಂಡಿಂಗ್ ಆಕ್ಷನ್ಸ್ ನ ಏನಂತಂದ್ರೆ ಮೇನ್ ಬೀಮ್ ಬೆಂಡಿಂಗ್ ಆಕ್ಷನ್ಸ್ ನ ಅದ್ರ ಒಳಗಡೆ ಬರುತ್ತೆ. ಬೆಂಡಿಂಗ್ ಆಗುತ್ತೆ ಇದರಿಂದ. ಸೊ ಸಪೋರ್ಟ್ ಸಿಸ್ಟಮ್ ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಬೀಮ್ಸ್ ಬರುತ್ತೆ, ಆಯ್ತಾ? ಸೊ ಇದರ ಡೆಫಿನೇಷನ್ ಬರಬೇಕಂದ್ರೆ ಏನ್ ಬರೆಯೋದು? ಇಟ್ ಇಸ್ ಅ ಸ್ಟ್ರಕ್ಚರಲ್ ಮೆಂಬರ್ ಅಂಡ್ ಇಟ್ ಇಸ್ ಅ ಪ್ರಿಡಾಮಿನೆಂಟ್ಲಿ ವಾಟ್? ಅಂಡ್ ಬೆಂಡಿಂಗ್, ರೈಟ್? ಇದು ವಿಚ್ ಇಸ್ ಪ್ರಿಡಾಮಿನೆಂಟ್ಲಿ ಸಬ್ಜೆಕ್ಟೆಡ್ ಟು ಬೆಂಡಿಂಗ್. ಇಲ್ಲಿ ಬರಿಲ್ಲ, predominantly subjected to, ಆಯ್ತಾ? ಮತ್ತೆ ಇಲ್ಲೊಂದು ಏನು ಹಾಕ್ತೀನಿ ಅಂದ್ರೆ ನಮಗೆ ಈಸಿ ಆಗುತ್ತೆ ಬರೆಯೋಕೆ. ಸಬ್ಜೆಕ್ಟೆಡ್ ಟು ಬೆಂಡಿಂಗ್ ಆಕ್ಷನ್. ಸಬ್ಜೆಕ್ಟೆಡ್ ಟು ಬೆಂಡಿಂಗ್ ಅಂದ್ರೆ ಯಾವ ತರ? ಈಗ ಇಲ್ಲಿ ಬೀಮ್ ಇದೆ ಅಂತ ತಿಳ್ಕೊಳ್ಳಿ. ಈ ತರ ಬೀಮ್ ಇದೆ, ನೀವು ಮೇಲ್ಗಡೆಯಿಂದ ಲೋಡ್ ಹಾಕಿದ್ರೆ ಈ ತರ ಆಗುತ್ತೆ ತಾನೆ. ಇದನ್ನೇ ನಾವು ಬೆಂಡಿಂಗ್ ಆಕ್ಷನ್ ಅಂತ ಅಂತೀವಿ. ಸೊ ಈ ಆಕ್ಷನ್ ಓನ್ಲಿ ಇನ್ ದ ಬೀಮ್, ಕಾಲಮ್ ಅಲ್ಲಿ ಆಗಲ್ಲ. ಕಾಲಮ್ ಫೇಲ್ ಆಗುತ್ತೆ ಡೈರೆಕ್ಟ್. ಸೊ ಇದು ಬೆಂಡಿಂಗ್ ಆಕ್ಷನ್ ಇದೆ. ಸೊ ನಾವು ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಬೀಮ್ಸ್? ಆಯ್ತಾ? ಇಲ್ಲಿ ಬರಿಲ್ಲ, ಇಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಬರೀ. ಸೊ ಟೈಪ್ಸ್ ಆಫ್ ಬೀಮ್ಸ್, ಯಾವ್ಯಾವ ಟೈಪ್ಸ್ ಇದೆ? ಟೈಪ್ಸ್ ಆಫ್ ಬೀಮ್ ಯಾವ್ದಿದೆ? ಫಸ್ಟ್ ಟೈಪ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ಫಾಸ್ಟ್ ಆಗಿ ಹೇಳ್ತೀನಿ. ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಅದರಲ್ಲಿ ಡಯಾಗ್ರಾಮ್ ಯಾವ ತರ ಬರುತ್ತೆ? ಈ ತರ ಒಂದು ಬೀಮ್ ಇರುತ್ತೆ, ರೈಟ್? ಈ ತರ ಒಂದು ಸಪೋರ್ಟ್ ಇರುತ್ತೆ, ಸಿಂಪಲ್ ಆಗಿ, ರೈಟ್? ನೆಕ್ಸ್ಟ್ ಯಾವ್ದು ಬರುತ್ತೆ? ನೆಕ್ಸ್ಟ್ ಬೀಮು ಕ್ಯಾಂಟಿಲಿವರ್ ಬೀಮ್. ಅದ್ಯಾವ ತರ ಇರುತ್ತೆ? ಒನ್ ಎಂಡ್ ಈಸ್ ಫಿಕ್ಸ್ಡ್, ಅದರ್ ಎಂಡ್ ಈಸ್ ಫ್ರೀ. ಇಲ್ಲಿ ಲೋಡಿಂಗ್ ಕಂಡೀಷನ್ ಆಗ್ಬೋದು, ಇಲ್ಲಿ ಲೋಡ್ ಇರ್ಬೋದು, ಆಯ್ತಾ? ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಥರ್ಡ್ ಪ್ರಾಪ್ಡ್ ಕ್ಯಾಂಟಿಲಿವರ್. ಅದಂದ್ರೆ ಯಾವುದು? ಪ್ರಾಪ್ಡ್ ಕ್ಯಾಂಟಿಲಿವರ್ ಎಷ್ಟೋ ಜನ ಇವಾಗ ಕೇಳ್ತಾ ಇದ್ದಾರೆ, ಗೊತ್ತಾಯ್ತಾ? ಎಷ್ಟೋ ಜನ ಇವಾಗ ಕೇಳ್ತಾ ಇರ್ತಾರೆ ಕ್ಯಾಂಟಿಲಿವರ್. ಪ್ರಾಪ್ಡ್ ಕ್ಯಾಂಟಿಲಿವರ್ ಯಾವ ತರ ಇರುತ್ತೆ? ಇದೇ ತರ ಒನ್ ಎಂಡ್ ಇಸ್ ಫಿಕ್ಸ್ಡ್ ಬಟ್ ಲೋಡ್ ಇಸ್ ಅಟ್ ಫ್ರಮ್ ದ ಬಾಟಮ್. ಈ ತರ ಕೆಳಗಡೆಯಿಂದ ಇರುತ್ತೆ ಪ್ರಾಪ್ಡ್. ನೆಕ್ಸ್ಟ್ ಈಸ್ ಫಿಕ್ಸ್ಡ್ ಬೀಮ್. ಫಿಕ್ಸ್ಡ್ ಬೀಮ್ ಏನಿರುತ್ತೆ? ಫಿಕ್ಸ್ಡ್ ಬೀಮ್ ಅಲ್ಲಿ ಏನಿದೆ? ಎರಡು ಎಂಡ್ಸ್ ನ ಫಿಕ್ಸ್ ಇರುತ್ತೆ. ಈ ತರ ಎರಡು ಎಂಡ್ ಫಿಕ್ಸ್ ಇರುತ್ತೆ, ಓಕೆ? ಇದ್ರದ್ದು ನಂಬರ್ ಆಫ್ ರಿಯಾಕ್ಷನ್ಸ್ ಎಷ್ಟಾಗುತ್ತೆ ಆಲ್ರೆಡಿ ಹೇಳಿದ್ದೀನಿ. ಕಂಟಿನ್ಯೂಸ್ ಬೀಮ್ ನೋಡಿ, ಇನ್ನೊಂದಿದೆ. ಕಂಟಿನ್ಯೂಸ್ ಬೀಮ್ಗೂ ಮತ್ತೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಇನ್ನೊಂದು ಬರುತ್ತೆ ಓವರ್ ಹ್ಯಾಂಗಿಂಗ್ ಅಂತ ಬರುತ್ತೆ. ಅದನ್ನು ನೀವು ಬೇಕಾದ್ರೆ
ಮಾಡ್ಬೋದು. ಕಂಟಿನ್ಯೂಸ್ ಬೀಮ್ ಅಂತಂದ್ರೆ ಮೋರ್ ದೆನ್ 2 ಸ್ಪ್ಯಾನ್ಸ್ ಆರ್ ಮೋರ್ ದೆನ್ 1 ಸ್ಪ್ಯಾನ್ಸ್. ಇಲ್ಲಿ ನೋಡಿ ಈ ತರ ಬರುತ್ತೆ. ಅದು ಇಲ್ಲಿಂದ ಇಲ್ಲಿಗೆ, ಸಾರಿ, ಇದೊಂದು ಸಪೋರ್ಟ್ ಇದೆ, ಇಲ್ಲಿ ಸೆಂಟ್ರಲ್ ಅಲ್ಲೂ ಮತ್ತೊಂದು ಸಪೋರ್ಟ್ ಇರುತ್ತೆ ಈ ತರ, ಅದಾದ್ಮೇಲೆ ಇಲ್ಲೊಂದು ಸಪೋರ್ಟು, ಅದಾದ್ಮೇಲೆ ಇಲ್ಲಿ ಎಂಡ್ ಇರುತ್ತೆ. ಸೊ ಇದು ಒಂದು ಸ್ಪ್ಯಾನ್ ಆಗುತ್ತೆ, ಇದು ಒಂದು ಸ್ಪ್ಯಾನು, ಇದು ಒಂದು ಸ್ಪ್ಯಾನು, ಸೊ 3 ಸ್ಪ್ಯಾನ್ಸ್. ಸೊ ಇದನ್ನ ಕಂಟಿನ್ಯೂಸ್ ಬೀಮ್ ಅಂತೀವಿ. ಮೋರ್ ದೆನ್ 2 ಸ್ಪ್ಯಾನ್ಸ್ ಆದರೆ ಅದನ್ನ ಕಂಟಿನ್ಯೂಸ್ ಬೀಮ್ ಅಂತೀವಿ. ಓವರ್ ಹ್ಯಾಂಗಿಂಗ್ ನಿಮ್ಗೆ ಗೊತ್ತೇ ಇದೆ. ಇನ್ನೊಂದು ಬೇಕಾದ್ರೆ ಇಲ್ಲಿ ಬರೀತೀನಿ, ಓವರ್ ಹ್ಯಾಂಗಿಂಗ್ ಬೀಮ್. ಓವರ್ ಹ್ಯಾಂಗಿಂಗ್ ಬೀಮ್, ಓವರ್ ಹ್ಯಾಂಗಿಂಗ್ ಬೀಮ್ ಯಾವ ತರ ಇರುತ್ತೆ ನೋಡಿ. ಇದು ಈ ತರ ಫಿಕ್ಸ್ಡ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಸಿಂಪ್ಲಿ ಸಪೋರ್ಟೆಡ್ ಇದೆ. ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ಪ್ಯಾನ್ ಇದೆ, ರೈಟ್. ಇದಾದ್ಮೇಲೆ ಯಾವುದೇ ಸ್ಪ್ಯಾನ್ ಇಲ್ಲ, ಬಟ್ ಇಲ್ಲಿ ಇದು ಬೀಮು ಈ ತರ ಕಂಟಿನ್ಯೂಸ್ ಆಗಿದೆ. ಇದು ಓವರ್ ಹ್ಯಾಂಗ್ ಪೋರ್ಷನ್. ಓವರ್ ಹ್ಯಾಂಗ್ ಪೋರ್ಷನ್ ಇದು ತುಂಬಾ ಕಡೆ ಇರುತ್ತೆ, ನಿಮ್ಗೆಲ್ಲ ಗೊತ್ತಿದೆ, ರೈಟ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಬೀಮ್ಸ್. ಬೀಮ್ ಅಂದ್ರೆ ಏನು ಗೊತ್ತಾಯ್ತು, ಟೈಪ್ಸ್ ಆಫ್ ಬೀಮ್ಸ್ ಬಗ್ಗೆ ಗೊತ್ತಾಯ್ತು. ಕ್ಲಿಯರಾ? ನೆಕ್ಸ್ಟ್ ಸೆಕೆಂಡ್ ಒನ್ ಇದೆ ಇಂಪಾರ್ಟೆಂಟ್ ಸ್ಟ್ರಕ್ಚರ್, ಎಲಿಮೆಂಟ್ಸ್ ಆಫ್ ಸ್ಟ್ರಕ್ಚರ್. ಅದೇ ಯಾವುದು? ಕಾಲಮ್. ಸೊ ಕಾಲಮ್ಸ್ ಮೇಲೆ, ಕಾಲಮ್ಸ್ ಏನಿದೆ ಹೇಳಿ, ಆಯ್ತಾ? ನಾನು ಡ್ರಾ ಮಾಡ್ತೀನಿ ನೋಡಿ ಕಾಲಮ್ಸ್ ಬಗ್ಗೆ. ಈಗ ಇದು ಇದೆ, ಇದು ಒಂದು ಕಾಲಮ್ ಇದೆ ಅಂತ ತಿಳ್ಕೊಳ್ಳೋಣ. 3D ನ ಡ್ರಾ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಇದು ಕಾಲಮ್ ಇದೆ, ಆಯ್ತಾ? ಇದನ್ನ ಈ ತರ ನಾನು ಡಿವೈಡ್ ಮಾಡಿದಾಗ ಸೆಂಟರ್ ಪಾಯಿಂಟ್ ಬರುತ್ತೆ. ಇಲ್ಲಿ ಲೋಡು ಪರ್ಪೆಂಡಿಕ್ಯುಲರ್ ಆಗಿ ನೀವು ಅಪ್ಲೈ ಮಾಡ್ತಾ ಇದ್ದಾರೆ. ಇಲ್ಲೂ ಲೋಡ್ ಅಪ್ಲೈ ಆಗುತ್ತೆ, ಈ ಕಡೆ ಫಿಕ್ಸ್ ಇದಕ್ಕೋಸ್ಕರ ಇಲ್ಲೂ ಲೋಡ್ ಅಪ್ಲೈ ಆಗುತ್ತೆ, ರೈಟ್. ಸೊ ಇದು ಯಾವ್ದಾಗುತ್ತೆ ಹೇಳಿ? ಇಟ್ ಈಸ್ ಅ ವರ್ಟಿಕಲ್ ಮೆಂಬರ್. ಕಾಲಮ್ ಇಸ್ ಅ ವರ್ಟಿಕಲ್ ಮೆಂಬರ್. ವರ್ಟಿಕಲ್ ಮೆಂಬರ್ ಇದೆ, ಆಯ್ತಾ? ವರ್ಟಿಕಲ್ ಮೆಂಬರ್ ಇದೆ, ಬಟ್ ವರ್ಟಿಕಲ್ ವಾಟ್? ಕಂಪ್ರೆಷನ್ ಮೆಂಬರ್. ಕಂಪ್ರೆಷನ್ ಯಾವ ತರ ನೀವು ಸ್ಕೆಚ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿದೆ. ವರ್ಟಿಕಲ್ ಕಂಪ್ರೆಷನ್ ಮೆಂಬರ್, ಇಲ್ಲಿ ಲೋಡ್ ಬೀಳ್ತಾ ಇದೆ, ಆಯ್ತಾ? ಇಲ್ಲಿ ಲೋಡ್ ಬೀಳ್ತಾ ಇದೆ, ಸೊ ಇದು ಕಂಪ್ರೆಸ್ ಆಗುತ್ತೆ ಎರಡು ಕಡೆಯಿಂದ. ಇಲ್ಲೂ ಫಿಕ್ಸ್ ಇರುತ್ತೆ, ಸೊ ಇದನ್ನು ಈ ಕಡೆಯಿಂದ ಪುಷ್ ಮಾಡೋಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಇದು ಏನಿರುತ್ತೆ ಹೇಳಿ? ಕಂಪ್ರೆಷನ್ ಮೆಂಬರ್ ಇರುತ್ತೆ, ಬಟ್ ಡೆಪ್ತ್ಗೆ ಮತ್ತೆ ಬ್ರೆಡ್ತ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಸ್ಲೈಟ್ ಆಗಿರುತ್ತೆ. ಇದು ಅಂದ್ರೆ ಸ್ಲೈಟರ್ ಆಗಿರುತ್ತೆ, ರೈಟ್. ಸ್ಲೆಂಡರ್ ಅಂತ ಅನ್ಬೋದು. ಸ್ಲೆಂಡರ್ ಆಗಿರುತ್ತೆ ಅಂದ್ರೆ ತುಂಬಾ ಥಿಕ್ ಆಗಿರುತ್ತೆ, ಮತ್ತೆ ಸ್ಟ್ರೈಟ್ ಆಗಿರುತ್ತೆ, ಕರೆಕ್ಟ್ ತಾನೆ? ಸ್ಲೆಂಡರ್ ಆಗುತ್ತೆ ಮತ್ತೆ ತುಂಬಾ ಸ್ಟ್ರೈಟ್ ಆಗಿರುತ್ತೆ. ಸೊ ಇದನ್ನ ಏನ್ ಮಾಡ್ತೀವಿ ಹೇಳಿ? ಇವು ಈ ತರ ಲೋಡಿಂಗ್ ಮಾಡಿದಾಗ ಇದನ್ನ ಯಾವ ಲೋಡಿಂಗ್ ಅಂತೀವಿ? ಎಕ್ಸಿಯಲ್ ಕಂಪ್ರೆಷನ್, ಕರೆಕ್ಟಾ? ಸೊ ಕಾಲಮ್ಸ್ ಆರ್ ಸಬ್ಜೆಕ್ಟೆಡ್ ಟು ಎಕ್ಸಿಯಲ್ ಕಂಪ್ರೆಷನ್. ಬರಿಬೇಕಾ? ಬರಿತೀನಿ. ಕಾಲಮ್ಸ್, ಒಂದು ನಿಮಿಷ ಫ್ರೆಂಡ್ಸ್, ಐ ಆಮ್ ಫೇಸಿಂಗ್ ಸಮ್ ಇಶ್ಯೂ ಇನ್ ದ ಕನೆಕ್ಷನ್. Kindly wait. Okay, columns ಏನಾಗುತ್ತೆ? Columns are subjected to axial compression. ಆಯ್ತಾ? axial compression ಇರುತ್ತೆ, ಆಯ್ತಾ? ಆಮೇಲೆ ಬೆಂಡಿಂಗ್ ಮೂವ್ಮೆಂಟ್ ಯಾವ ತರ ಇರುತ್ತೆ ಇರೋದು? ಇದು ಇಲ್ಲಿದೆ. ಈಗ ಬೆಂಡಿಂಗ್ ಮೂವ್ಮೆಂಟ್ ಇಲ್ಲಿ ಲೋಡ್ ಇದೆ, ಬಟ್ ಬೆಂಡಿಂಗ್ ಮೂವ್ಮೆಂಟ್ ಇಲ್ಲಿರುತ್ತೆ, ಗೊತ್ತಾಯ್ತಾ? ಬೆಂಡಿಂಗ್ ಮೂವ್ಮೆಂಟ್ ಎಂ ಅಂತ ಅಂತೀವಿ. ಇಲ್ಲೆಲ್ಲಿರುತ್ತೆ? ಈ ತರ ಇರುತ್ತೆ, ಇದು ಎಂ. ಸೊ ಇದು ಬೆಂಡಿಂಗ್ ಮೂವ್ಮೆಂಟ್. ನೆಕ್ಸ್ಟ್ ಬರುತ್ತೆ ಇನ್ನೊಂದು, ಯಾವ್ದು ಬರುತ್ತೆ ಹೇಳಿ? ಟೈ ಮೆಂಬರ್ ಅಂತ ಬರುತ್ತೆ. ಫೌಂಡೇಶನ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಏನು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಕು. ಟೈ ಮೆಂಬರ್ಸ್ ಅಂತ ಇನ್ನೊಂದು ಬರುತ್ತೆ. ಇವು ಇಂಪಾರ್ಟೆಂಟ್ ಇದೆ, ಆಯ್ತಾ? ಇಲ್ಲಿ ನಾನು ಡಿಸ್ಕಸ್ ಮಾಡ್ಬೋದು. ಬೀಮ್ ಡಿಸೈನ್ ಮಾಡಿದೀನಿ, ಸ್ಲ್ಯಾಬು, ಕಾಲಮ್. ಸೊ ಇದನ್ನು ಫ್ಲೆಕ್ಸರಲ್ ಮೆಂಬರ್ ಇದೆ, ಸ್ಲ್ಯಾಬು. ಕಾಲಮ್ ಇಸ್ ಅ ವರ್ಟಿಕಲ್ ಮೆಂಬರ್. ಬೀಮು ಸ್ಲ್ಯಾಬು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಫೌಂಡೇಶನ್ ಬಗ್ಗೆ ಡಿಟೇಲ್ ಎಲ್ಲ ಆಮೇಲೆ ನೋಡೋಣ, ರೈಟ್. ಟೈ ಮೆಂಬರ್ಸ್ ಅಂದ್ರೆ ಏನು? ನೇಮ್ ಇಟ್ ಸೆಲ್ಫ್, ಇಟ್ ಇಸ್ ಅ ಟೆನ್ಷನ್ ಮೆಂಬರ್, ಗೊತ್ತಾಯ್ತಾ? ಟೆನ್ಷನ್ ಮೆಂಬರ್, ಇವೆಲ್ಲ ಟೆನ್ಷನ್ ಮೆಂಬರ್ಸ್ ಇದೆ. ಟೆನ್ಷನ್ ಮೆಂಬರ್ಸ್ ಅಂದ್ರೆ ಯಾವ ತರ? ಇಲ್ಲಿ ಒಂದು ಬೀಮ್ ಇದೆ, ಇಲ್ಲ ಒಂದು ಪ್ಲೇಟ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಪಾಯಿಂಟ್ ಇದೆ, ಇನ್ನೊಂದು ಪಾಯಿಂಟ್ ಇದೆ. ಎರಡೂ ಕಡೆಯಿಂದ ಎಳಿತಾರೆ. ಈ ತರ ಎಳೆದ್ರೆ ಅಂದ್ರೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಅವೇ ಫ್ರಮ್ ದ ಜಾಯಿಂಟ್ ಟುವರ್ಡ್ಸ್ ದ ಜಾಯಿಂಟ್ ಅಂತೀವಲ್ಲ, ಅವೇ ಫ್ರಮ್ ದ ಜಾಯಿಂಟ್ ಟುವರ್ಡ್ಸ್ ದ ಜಾಯಿಂಟ್, ಗೊತ್ತಾಯ್ತಾ? ಸೊ ಅದು ನೆನ್ಪಿಡಿ ಎಲ್ಲರೂ. ಸೊ ಇದರಲ್ಲಿ ಪಿ ಇಲ್ಲಿದೆ, ಇದನ್ನು ಪಿ ಇದೆ. ಸೊ ಟೆನ್ಷನ್ ಮೆಂಬರ್ ಇದೆ ಇದು, ರೈಟ್. ಸೊ ಇದನ್ನ ಫ್ರೇಮ್ ಅನ್ಬೋದು.
ಸೊ ಇವನು ಏನಾಗುತ್ತೆ ಹೇಳಿ ಎಕ್ಸಿಯಲ್ ಟೆನ್ಸೈಲ್ ಫೋರ್ಸ್ ಇಂದ ಆಗುತ್ತೆ. ಇದು ಎಕ್ಸಿಯಲ್ ಟೆನ್ಸೈಲ್ ಫೋರ್ಸ್, ಇದನ್ನ ಎಕ್ಸಿಯಲ್ ಟೆನ್ಸೈಲ್ ಫೋರ್ಸ್ ಅಂತ ಅನ್ಬೋದು. ಎಕ್ಸಿಯಲ್ ಟೆನ್ಸೈಲ್ ಫೋರ್ಸ್, ರೈಟ್. ಸೊ ಇದು ಬಂದ್ಬಿಟ್ಟು ಇಲ್ಲಿವರೆಗೆ ಇದಾಯ್ತು. ಇವಾಗ ಇನ್ನೇನು ಕಲ್ತಿರಿ? ಸ್ಟ್ರಕ್ಚರ್ ಬಗ್ಗೆ ಕಲ್ತೀವಿ, ಟೈಪ್ ಆಫ್ ಸಪೋರ್ಟ್ ಆಯ್ತು, ಟೈಪ್ ಆಫ್ ಬೀಮ್ ಆಯ್ತು, ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಅಬೌಟ್ ದ ಟೈಪ್ ಆಫ್ ಸ್ಟ್ರಕ್ಚರ್ಸ್ ಆಯ್ತಾ. ಸೊ ನೆಕ್ಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಈಸ್ ಅಬೌಟ್ ಟೈಪ್ ಆಫ್ ಸ್ಟ್ರಕ್ಚರ್ಸ್. ಯಾರ್ಯಾರಿಗೆ ಗೊತ್ತಿದೆ ನೋಡೋಣ. ಟೈಪ್ಸ್ ಆಫ್ ಸ್ಟ್ರಕ್ಚರ್ಸ್, ಟೈಪ್ ಆಫ್ ಸ್ಟ್ರಕ್ಚರ್ಸ್. ಟೈಪ್ ಆಫ್ ಸ್ಟ್ರಕ್ಚರ್ಸ್ ಯಾವ್ಯಾವ್ದಿದೆ? ಫಸ್ಟ್ ಬರುತ್ತೆ ಟ್ರಸಸ್. ಫಸ್ಟ್ ಬರುತ್ತೆ ಟ್ರಸಸ್. ಟೈಪ್ ಆಫ್ ಸ್ಟ್ರಕ್ಚರ್ ಯಾವ್ಯಾವೆ? ಟ್ರಸ್ ಅಲ್ಲಿ ಏನಿದೆ? ಟ್ರಸ್ ಇದು ಡ್ರಾ ಮಾಡಲ್ಲ, ಡ್ರಾ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಟ್ರಸ್ ಅಂದ್ರೆ. ನೋಡಿ ಒಂದು ನಿಮಿಷ. ಹಾಂ, ಇದನ್ನ ಈ ತರ ಜಾಯಿನ್ ಮಾಡೋಣ. ಓಕೆ, ಸೊ ದಿಸ್ ಈಸ್ ಅನದರ್ ಸಪೋರ್ಟ್ ಹಿಯರ್. ಹಿಂಜ್ ಸಪೋರ್ಟ್ ಇದೆ. ಇದು ಹಿಂಜ್ ಸಪೋರ್ಟ್ ಇಲ್ಲಿದೆ, ಇದನ್ನು ಹಿಂಜ್ ಸಪೋರ್ಟ್ ಇದೆ. ಸೊ ಇದನ್ನು ಈ ತರ ಇಲ್ಲೆಲ್ಲ ಸಪೋರ್ಟ್ಸ್ ಇದೆ ಇವೆಲ್ಲ. ಓಕೆ, ಸೊ ಇದನ್ನು ಒಂದು ಸಪೋರ್ಟು, ಇದನ್ನು ಒಂದು ಸಪೋರ್ಟು, 3, ರೈಟ್. ಸೊ ಇಲ್ಲೊಂದು ಸಪೋರ್ಟ್, ಸಾರಿ ಇಲ್ಲೊಂದು ಸಪೋರ್ಟ್ ಬರುತ್ತೆ, ಇಲ್ಲೊಂದು ಬರುತ್ತೆ, ಆಮೇಲೆ ಇಲ್ಲೊಂದು ಸಪೋರ್ಟ್ ಬರುತ್ತೆ, ಇಲ್ಲೊಂದು ಈ ತರ ಸಪೋರ್ಟ್ ಬರುತ್ತೆ, ರೈಟ್. ಸೊ ಇದು ಟ್ರಸ್ ಅಂತೀವಿ. ಸೊ ದಿಸ್ ಈಸ್ ಕಾಲ್ಡ್ ಟ್ರಸ್. ಸೊ ಇದರಲ್ಲಿ ಏನಿದೆ? ಪಿನ್ ಜಾಯಿಂಟೆಡ್ ಇರುತ್ತೆ. ಇವೆಲ್ಲ ಏನಿರುತ್ತೆ ನೋಡಿ, ಇವೆಲ್ಲ ಪಿನ್ ಜಾಯಿಂಟೆಡ್ ಇರುತ್ತೆ. ಆಲ್ ಆರ್ ಪಿನ್ ಜಾಯಿಂಟೆಡ್. ಪಿನ್ ಜಾಯಿಂಟೆಡ್. ಪಿನ್ ಜಾಯಿಂಟೆಡ್ ಅಂದ್ರೆ ಏನಾಗುತ್ತೆ? ಯಾಕೆ ಪಿನ್ ಜಾಯಿಂಟೆಡ್ ಇರುತ್ತೆ ಅಂದ್ರೆ ಇವು ಸ್ಲೆಂಡರ್ ಮೆಂಬರ್ಸ್ ಇರುತ್ತೆ. ಸೊ ಇದನ್ನ ಯಾವತ್ತೂ ಟ್ರಯಾಂಗ್ಯುಲರ್ ಪೋರ್ಷನ್ ಅಲ್ಲಿ ಅರೇಂಜ್ ಮಾಡಿರ್ತಾರೆ. ಆಲ್ವೇಸ್ ಇನ್ ಟ್ರಯಾಂಗ್ಯುಲರ್ ಪೋರ್ಷನ್. ಟ್ರಯಾಂಗ್ಯುಲರ್ ಪೋರ್ಷನ್ ಅಲ್ಲಿ ಯಾಕೆ ಇರುತ್ತೆ ಹೇಳ್ಬೋದಾ? ಟ್ರಯಾಂಗ್ಯುಲರ್ ಪೋರ್ಷನ್ ಯಾವುದು? ಟ್ರಯಾಂಗ್ಯುಲರ್ ಪೋರ್ಷನ್ ನೋಡಿ ಹೇಳ್ಬೋದಾ? ಇದು ನೋಡಿ, ಇದು ಟ್ರಯಾಂಗ್ಯುಲರ್ ಪೋರ್ಷನ್ ಆಯ್ತಾ. ಇದು ಟ್ರಯಾಂಗ್ಯುಲರ್ ಪೋರ್ಷನ್ಸ್ ಅಲ್ಲೇ ಡಿವೈಡ್ ಮಾಡಿರ್ತಾರೆ. ಸಾರಿ, ಇದು ಇನ್ನೂ ಡ್ರಾ ಫುಲ್ ಆಗಿಲ್ಲ. ಈ ತರ ಇರುತ್ತೆ, ಈ ತರ ಮೆಂಬರ್ಸ್. ಈ ತರ. ಸೊ ಇವಾಗ ನೋಡಿ, ಎಲ್ಲೆಲ್ಲ ಟ್ರಯಾಂಗಲ್ ಪೋರ್ಷನ್ಸ್ ಬರ್ತಾ ಇದೆ. ಸೊ ಯಾಕೆ ಮಾಡ್ತಾರೆ ಅಂದ್ರೆ, ಸೊ ಲೋಡ್ ಏನಾಗುತ್ತೆ ಹೇಳಿ, ಈ ಜಾಯಿಂಟ್ಸ್ ಮೇಲೆ ಲೋಡು ಆಯ್ತಾ. ಜಾಯಿಂಟ್ಸ್ ಮೇಲೆ ಲೋಡ್ ಏನಾಗುತ್ತೆ ಹೇಳಿ, ಓನ್ಲಿ ಎಕ್ಸೆಲ್ ಫೋರ್ಸ್ ಅಷ್ಟೇ ಬರಬೇಕು ಅದ್ರ ಮೇಲೆ ಆಯ್ತಾ. ಮತ್ತೆ ಡಿವೈಡ್ ಆಗ್ಬೇಕಂತ ಆ ತರ ಮಾಡ್ತಾರೆ, ರೈಟ್. ಸೊ ಲೋಡ್ಸ್ ಆರ್ ಅಪ್ಲೈಡ್ ಆನ್ ದ ಜಾಯಿಂಟ್ಸ್ ಓನ್ಲಿ, ಡ್ಯೂ ಟು ವಿಚ್ ಈಚ್ ಮೆಂಬರ್, ರೈಟ್, ಆಫ್ ಟ್ರಸ್ ಸಬ್ಜೆಕ್ಟೆಡ್ ಟು ಓನ್ಲಿ ವಾಟ್? ಎಕ್ಸಿಯಲ್ ಫೋರ್ಸ್. ಅದನ್ನ ಇಲ್ಲಿ ನಾನು ಪಾಯಿಂಟ್ ಬರೀಲ್ಲ, ಸೊ ಬರೆದ್ರೆ ನಿಮಗೆ ಫುಲ್ ಅರ್ಥ ಆಗ್ಬಿಡುತ್ತೆ. ಲೋಡ್ಸ್ ಆರ್ ಅಪ್ಲೈಡ್, ಲೋಡ್ಸ್ ಆರ್ ಅಪ್ಲೈಡ್, loads are applied where? On joints. Loads are applied on joints. ಯಾವ ಜಾಯಿಂಟ್ಸ್ ಇದೆ? ಇಲ್ಲಿದೆ ನೋಡಿ ಜಾಯಿಂಟ್ಸ್. ಇವೆಲ್ಲ ಪಿನ್ ಜಾಯಿಂಟ್ಸ್. ಡ್ಯೂ ಟು ವಿಚ್ ವಾಟ್ ವಿಲ್ ಹ್ಯಾಪನ್? ಡ್ಯೂ ಟು ವಿಚ್ ಇವೆಲ್ಲ ಈಚ್ ಮೆಂಬರ್ಸ್ ಏನಾಗುತ್ತೆ? ಈಚ್ ಮೆಂಬರ್ ಆಫ್ ಟ್ರಸ್ subjected to what? ಸಾರಿ, ಕೆಳಗಡೆ ಸ್ವಲ್ಪ ಬರೆಯಕ್ಕೆ ಆಗ್ತಿಲ್ಲ ನನಗೆ, ನಾನು ಟ್ರೈ ಮಾಡ್ತಾ ಇರೋದು. ಸಬ್ಜೆಕ್ಟೆಡ್ ಟು ವಾಟ್? ಸಬ್ಜೆಕ್ಟೆಡ್ ಟು ಓನ್ಲಿ ಎಕ್ಸಿಯಲ್ ಫೋರ್ಸ್. ಎಕ್ಸಿಯಲ್ ಫೋರ್ಸ್ ಗೊತ್ತಾಯ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಟ್ರಸ್ ಯಾವುದೇ ಇರಲಿ, ಟ್ರಯಾಂಗ್ಯುಲರ್ ಪೋರ್ಷನ್ ಅಲ್ಲಿ ಅದನ್ನ ಅವರು ಮಾಡಕ್ಕೆ ಟ್ರೈ ಮಾಡ್ತಾರೆ. ಇದು ನೋಡಿ, ಇಲ್ಲೊಂದು ಟ್ರಯಾಂಗಲ್ ಪೋರ್ಷನ್ ಆಗಿದೆ, ಇಲ್ಲೊಂದು ಟ್ರಯಾಂಗ್ಯುಲರ್ ಪೋರ್ಷನ್, ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದು ಪೋರ್ಷನ್ ಇದೆ. ಸೊ ಈ ತರ, ಯಾಕೆಂದ್ರೆ ಅದನ್ನ ಎಕ್ಸಿಯಲ್ ಆಗಿ ಆಗ್ಬೇಕದು. ಈ ತರ ಲೋಡ್ ಬರಬಾರ್ದು ಅದಕ್ಕೆ. ಈ ತರ ಬಂದ್ರೆ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ, ಗೊತ್ತಾಯ್ತಾ? ಸೊ ಇದನ್ನ ಟ್ರಸ್ ಅಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಯಾವ್ದು ಬರುತ್ತೆ? ಫ್ರೇಮ್ಸ್ ಅಂತ ಬರುತ್ತೆ ಆಯ್ತಾ. ಇಲ್ಲಿ ಏನ್ ಹಾಕ್ತೀನಿ? ಫ್ರೇಮ್ಸ್ ಡ್ರಾ ಮಾಡ್ತೀನಿ, ನಿಮ್ಗೆ ಗೊತ್ತೇ ಆಗ್ಬಿಡುತ್ತೆ ಫ್ರೇಮ್ಸ್ ಅಂದ್ರೆ ಯಾವ ತರ. ಇವಾಗ ಡ್ರಾ ಮಾಡಿದ್ವಲ್ಲ ನಾವು, ನೋಡಿರ್ಬೋದು ನೀವೆಲ್ಲರೂ. ಈ ತರ ಇರುತ್ತೆ ಫ್ರೇಮ್. ಸೊ ಇದು ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್ ಏನೇನಿದೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಸುತ್ತೆ. ಸೊ ದೀಸ್ ಆರ್ ದ ಸಪೋರ್ಟ್ಸ್ ಆರ್ ವಿ ಕ್ಯಾನ್ ಸೇ ಫೌಂಡೇಶನ್. ಸೊ ಇವೇನಿದೆ ಹೇಳಿ, ಇಲ್ಲೊಂದು ಲೈನ್ ಹಾಕೋಣ.
ಇಲ್ಲೊಂದು ಈ ಥರ ಹಾಕೋಣ. ಸೊ ಅಲ್ಲಿ ಗೊತ್ತಾಗುತ್ತೆ ಇದೇನಿದೆ ಹೇಳಿ. ಸೊ ದಿಸ್ ಈಸ್ ಕಾಲಮ್, ಇದು ಕಾಲಮ್ ಇದೆ ರೈಟ್. ಸೊ ಮತ್ತೆ ಇದನ್ನು ಕಾಲಮ್, ಇದೇನಿದೆ ಹೇಳಿ ಬೀಮ್, ಬೀಮ್ ರೈಟ್. ಬೀಮು ಕಾಲಮ್, ಬೀಮ್ ಕಾಲಮ್, ಬೀಮ್ ಕಾಲಮ್ ಅಷ್ಟೇ ಆಯ್ತಾ. ಬೀಮ್ ಕಾಲಮ್ ಅಂತ ಇದೆ. ಇದನ್ನ ನಾವು ಬೇಕಾದ್ರೆ ನೇಮಿಂಗ್ ಕೊಡಬಹುದು. ಸೊ ಇದನ್ನ ನಾವು ಫ್ರೇಮ್ ಅಂತ ಅಂತೀವಿ. ಸೊ ಫ್ರೇಮ್ ಏನಿದೆ ಹೇಳಿ, ಇದು ಪಿನ್ ಜಾಯಿಂಟೆಡ್ ಇರ್ಬೋದು ಆಯ್ತಾ. ಪಿನ್ ಜಾಯಿಂಟೆಡ್ ಇರ್ಬೋದು, ಇಲ್ಲ ಅಂತಂದ್ರೆ ಫಿಕ್ಸ್ಡ್ ಸಪೋರ್ಟ್ನೂ ಇರ್ಬೋದು. ಪಿನ್ ಜಾಯಿಂಟೆಡ್ ಇರ್ಬೋದು, ಆರ್ ಇನ್ನೊಂದು ಯಾವ್ದು ಇರುತ್ತೆ ಫಿಕ್ಸ್ಡ್ ಜಾಯಿಂಟರ್ ಇರ್ಬೋದು, ಆರ್ ಫಿಕ್ಸ್ಡ್ ಜಾಯಿಂಟ್, ಪಿನ್ ಜಾಯಿಂಟ್ ಆರ್ ಫಿಕ್ಸ್ಡ್ ಜಾಯಿಂಟ್ ರೈಟ್. ಸೊ ಬೀಮ್ ಆಯ್ತಾ ಕಾಲಮ್ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಇದು ಕನೆಕ್ಟಿಂಗ್ ಬೀಮ್ ಅಂಡ್ ಕಾಲಮ್, ನಿಮಗೆ ಕಾಣ್ತಾ ಇದೆಯಲ್ಲ, ಕನೆಕ್ಟಿಂಗ್ ಬೀಮ್ ಅಂಡ್ ಕಾಲಮ್, ಬೀಮ್ ಅಂಡ್ ಕಾಲಮ್ ನೋಡಿ. ಬೀಮ್ ಮತ್ತೆ ಕಾಲಮ್ಗೆ ಕನೆಕ್ಟ್ ಮಾಡ್ತಾ ಇದೆ. ಬೀಮ್ ಎಲ್ಲಿದೆ, ಇದು ಬೀಮ್ ಇದೆ, ಇದು ಕಾಲಮ್. ಸೊ ಈ ತರ ಕನೆಕ್ಟ್ ಮಾಡ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಇದು ಕನೆಕ್ಟ್ ಮಾಡ್ತಾ ಇದೆ, ಇದು ಕಾಲಮು ಬೀಮ್ ಇದಕ್ಕೆ. ಸೊ ಅದು ಆ ತರ ಇರುತ್ತೆ ಅಂತ ಹೇಳ್ತಾ ಇರೋದು ರೈಟ್. ಸೊ ಜನರಲಿ ಲೋಡ್ಸ್ ಯಾವ ತರ ಅಪ್ಲೈ ಮಾಡ್ತಾರೆ ಇಲ್ಲಿ ನೋಡಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ಬೀಮ್ಸ್ ಏನ್ ಮಾಡುತ್ತೆ ಹೇಳಿ. ಈ ಲೋಡ್ಸ್ ಈ ತರ ಬರ್ತಾ ಇರುತ್ತೆ ಇದ್ರ ಮೇಲೆ, ಗೊತ್ತಾಯ್ತಾ. ಸ್ಲ್ಯಾಬ್ ಲೋಡು ಈ ತರ ಬರುತ್ತೆ. ಇದು ಸ್ಲ್ಯಾಬ್ ಇದೆ, ಟೋಟಲ್ ಪೋರ್ಷನ್ ಸ್ಲ್ಯಾಬ್ ಇದೆ. ಸ್ಲ್ಯಾಬ್ ಲೋಡು ಬೀಮ್ ಮೇಲೆ ಬರುತ್ತೆ. ಬೀಮ್ ಏನ್ ಮಾಡುತ್ತೆ, ನಿಯರ್ ಬೈ ಕಾಲಮ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ರೈಟ್. ಸೊ ಆ ನಿಯರ್ ಬೈ ಕಾಲಮು ಏನ್ ಮಾಡುತ್ತೆ, ಫೌಂಡೇಶನ್ಗೆ ಕಳಿಸುತ್ತೆ ಕೆಳಗಡೆ ರೈಟ್. ಸೊ ಈ ತರ ಇರುತ್ತೆ ಇದು, ಗೊತ್ತಾಯ್ತಾ. ಲೋಡ್ ನಾನು ಬರಿತೀನಿ ಇಲ್ಲಿ, ಇದು ಬೇಡ ಇಲ್ಲಿ ಬರಿತೀನಿ, ಕ್ಲಿಯರ್ ಆಗಿ ಬರುತ್ತೆ. ಲೋಡ್ ಟ್ರಾನ್ಸ್ಫರ್ಸ್ ಫ್ರಮ್ where? Slab to beam, right? Beam to nearby columns and columns to ಆಯ್ತಾ. ಕಾಲಮ್ಸ್ ಟು ಇಲ್ಲಿಗೆ ಹೋಗುತ್ತೆ, ಫೌಂಡೇಶನ್ ಹೋಗುತ್ತೆ. ಇದು ಓವರ್ ಆಲ್ ಸ್ಟ್ರಕ್ಚರ್ದು ಲೋಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಸೊ ಫೌಂಡೇಶನ್ ಇಂದ ಕೆಳಗಡೆ ಅರ್ತ್ಗೆ ಹೋಗ್ಬಿಡುತ್ತೆ. ಈ ತರ ಈಕ್ವಲಿ ಲೋಡ್ ಡಿವೈಡ್ ಆಗುತ್ತೆ, ಗೊತ್ತಾಯ್ತಾ. ಇದು ಸಿಂಪಲ್ ಆಗಿದೆ. ಸೊ ಇದರಲ್ಲಿ ಏನೇನಾಗುತ್ತೆ, ಸೊ ಶಿಯರ್ ಫೋರ್ಸು, ಬೆಂಡಿಂಗ್ ಮೂಮೆಂಟು, ಇವೆಲ್ಲ ಫ್ರೇಮ್ದು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅನಾಲಿಸಿಸ್ ಪಾರ್ಟ್ ಅಲ್ಲಿ. ಇಲ್ಲಿ ಏನೂ ಇಲ್ಲ, ಜಸ್ಟ್ ನಾವು ನೋಡ್ತಾ ಇರೋದು. ಈಗ ಇನ್ನೊಂದು ಬರುತ್ತೆ, ಥರ್ಡ್ ಯಾವ್ದಿದೆ ಫ್ರೇಮ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂತ ಅನಿಸುತ್ತೆ. ಆರ್ಚಸ್ ಅಂತ ಬರುತ್ತೆ. ಆರ್ಚಸ್ ಇವೆಲ್ಲ ನಿಮ್ ಸಿಲೆಬಸ್ ಅಲ್ಲಿ ಇದೆ, ಅದಕ್ಕೆ ಹೇಳ್ತಾ ಇರೋದು, ಟೈಮ್ ಪಾಸ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ. ಆರ್ಚಸ್ ಯಾವ ತರ ಇರುತ್ತೆ, 3 ಹಿಂಜು 2 ಹಿಂಜು ಇವೆಲ್ಲ ಏನೇನೋ ಇರುತ್ತೆ. ಅದು ಎರಡೂ ನಾನು ಡ್ರಾ ಮಾಡ್ತೀನಿ. ಫಸ್ಟ್ 2 ಹಿಂಜ್ ಡ್ರಾ ಮಾಡ್ತೀನಿ ನೋಡಿ. ಈ ತರ ಒಂದು, ಇಲ್ಲೊಂದು ಈ ತರ ಇರುತ್ತೆ. ಸೊ ಇದು ಈ ತರ ಕನೆಕ್ಟೆಡ್ ಇರುತ್ತೆ. ಓಕೆ, ಸ್ವಲ್ಪ ರಾಂಗ್ ಆದರೂ ಅರ್ಥ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೆನ್ ನಡೀತಾ ಇಲ್ಲ. ಓಕೆ, ಪಿ. ಸೊ ದಿಸ್ ಈಸ್ ಕಾಲ್ಡ್ ವಾಟ್, 2 ಹಿಂಜಸ್, 2 ಹಿಂಜ್ ಆರ್ಚ್. 2 ಹಿಂಜ್ ಆರ್ಚ್ ಅಂದ್ರೆ ಏನು, ಇಲ್ಲಿ ನೋಡಿ, ಇಲ್ಲೊಂದು ಹಿಂಜ್ ಇದೆ, ಇಲ್ಲೊಂದು ಹಿಂಜ್ ಇದೆ. ಸೊ ಅದಕ್ಕೆ ನಾವು 2 ಹಿಂಜ್ ಅಂತೀವಿ. 3 ಹಿಂಜ್ ಆರ್ಚ್ ಯಾವ ತರ ಇರುತ್ತೆ ಸರ್, ಈ ತರ ಇರುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲೊಂದು ಆರ್ಚ್, ಇಲ್ಲೊಂದು ಹಿಂಜ್ ಪಿನ್ನು, ಇಲ್ಲೊಂದಿರುತ್ತೆ ಮತ್ತೆ. ಇದನ್ನ ಈ ತರ ಡ್ರಾ ಮಾಡಿದಾಗ ಇಲ್ಲಿ ಮೇಲ್ಗಡೆ ಲೋಡಿಂಗ್ ಕಂಡೀಷನ್ಸ್ ಬರ್ತಾ ಇರುತ್ತೆ. ಇಲ್ಲಿ ಲೋಡ್ ಇರುತ್ತೆ ರೈಟ್. ಇಲ್ಲೊಂದು ಪಿನ್ ಇರುತ್ತೆ. ಸೊ 1 ಪಿನ್, 2 ಪಿನ್, 3 ಪಿನ್. ಸೊ 3 ಹಿಂಜ್ ಆರ್ಚಸ್, ಇದು ಒಂದು, ಆಮೇಲೆ ಇದು 3 ಹಿಂಜ್ ಆರ್ಚ್, 3 ಹಿಂಜ್ ಆರ್ಚ್, ಗೊತ್ತಾಯ್ತಾ. ಸೊ ಈ ತರ ಇರುತ್ತೆ ಇವಾಗ. ಸೊ ಇದರಲ್ಲಿ ಇಂಟರ್ನಲ್ ಹಿಂಜು, ಎಕ್ಸ್ಟರ್ನಲ್ ಹಿಂಜು ಅಂತೂ ಬರುತ್ತೆ. ಅದು ಯಾವಾಗ ಏನು ಯೂಸ್ ಆಗುತ್ತೆ ಮುಂದೆ ನೋಡೋಣ. ಈಗ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, 2 ಹಿಂಜು 3 ಹಿಂಜು ಗೊತ್ತಾಯ್ತು. ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಇಲ್ಲಿ ಯೂಸಸ್ ವೇರ್ ಬ್ರಿಡ್ಜಸ್, ಲಾಂಗ್ ಸ್ಪ್ಯಾನ್ ಬ್ರಿಡ್ಜಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಮೊದಲು. ಬ್ರಿಡ್ಜಸ್, ಡೋಮ್ ರೂಫ್ ಎಲ್ಲಿರುತ್ತೆ. ಈಗ ಬಿಜಾಪುರ್ ಗೋಲ್ ಗುಮ್ಮಜ್ ನೋಡಿದಿರಲ್ಲ, ಬಿಜಾಪುರ್ ಗೋಲ್ ಗುಮ್ಮಜ್ ನೋಡಿದೀರಾ ಆಯ್ತಾ, ತಾಜ್ ಮಹಲ್ ನೋಡಿದಿರಾ, ಅವೆಲ್ಲ ಡೋಮ್ ರೂಫ್ ಇದೆ ರೈಟ್. ಆಡಿಟೋರಿಯಮ್ಸ್ ಇರುತ್ತೆ ನೋಡಿ, ಅವಕ್ಕೆಲ್ಲ ಯೂಸ್ ಮಾಡ್ತಾರೆ. ಆಡಿಟೋರಿಯಮ್ಸ್ಗೂ ಯೂಸ್ ಮಾಡ್ತಾರೆ ರೈಟ್.
ಎಲ್ಲಿ ಮತ್ತೆ ಎಲ್ಲಿ ಯೂಸ್ ಮಾಡ್ತಾರೆ, ವೇರ್ ಸ್ಪ್ಯಾನ್ ಆಯ್ತಾ, ಸ್ಪ್ಯಾನ್ ಆಫ್ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ ನೋಡಿ, ಅಲ್ಲಿ ಯೂಸ್ ಮಾಡ್ತಾರೆ. ಸ್ಪ್ಯಾನ್ ಆಫ್ ಸ್ಟ್ರಕ್ಚರ್ಸ್ ಆರ್ ರಿಲೇಟಿವ್ಲಿ ವಾಟ್, ರಿಲೇಟಿವ್ಲಿ more due to what, due to external loading ಇಂದ ಜಾಸ್ತಿ ಇದ್ರೆ ಅವಾಗ ಇದು ಯೂಸ್ ಮಾಡ್ತಾರೆ. ಸೊ ಆರ್ಚ್ ಯಾವುದಕ್ಕೆ ಸಬ್ಜೆಕ್ಟೆಡ್ ಟು ಅಗೇನ್ ದ ಎಕ್ಸಿಯಲ್ ಕಂಪ್ರೆಷನ್. ನೋಡಿ ಇಲ್ಲಿ ಲೋಡ್ ಆಗ್ತಾ ಇದೆ. ಸೊ ಇದೇನು, ಇದು ಹಿಂಜ್ ಪೋರ್ಷನ್ ಅಂತ ಅನ್ಬೋದು, ಇಂಟರ್ನಲ್ ಹಿಂಜ್ ಅಂತ ಅಂತಾರೆ. ಸೊ ಇಲ್ಲಿ ಎಕ್ಸಿಯಲ್ಲೇ ಬೀಳ್ತಾ ಇದೆ, ಯುಡಿಎಲ್ ಇದ್ರು ಇಲ್ಲಿ ಎಕ್ಸಿಯಲೇ ಆಗುತ್ತೆ. ಇದನ್ನ ಈ ತರ ನಾವು ರಿಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಂಡ್ರು ಇದು ಎಕ್ಸಿಯಲ್ ಕಂಪ್ರೆಷನ್ ಆಗುತ್ತೆ. ಅದು ಒಂದು ಪಾಯಿಂಟ್ ಬರ್ಬಿಡೋಣ. ಸೊ ಆರ್ಚ್ ಕ್ಯಾನ್ ಬಿ ವಾಟ್, subjected to, arch can be subjected to axial compression, right, shear force or bending moment, ಗೊತ್ತಾಯ್ತಾ. ಇದು ಆರ್ಚ್ ಮೇಲೆ ಬಂದ್ಬಿಟ್ಟು ಇದಿಷ್ಟು ಡೀಟೇಲ್ಸ್. ಸೊ ಕಾಲಮ್ಸ್, ಟೈಮ್ ಮೆಂಬರ್ಸ್, ಟೈಪ್ ಆಫ್ ಸ್ಟ್ರಕ್ಚರ್ಸ್ ಯಾವ್ಯಾವಿದೆ ಆಯ್ತಾ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಯಾವುದಿದೆ, ನೆಕ್ಸ್ಟ್ ಇನ್ನೊಂದಿದೆ ಆಯ್ತಾ, ಇಲ್ಲಿ ಬರಿತೀನಿ. ಫೋರ್ತ್ ಇದೆಲ್ಲ, ಫೋರ್ತ್ ಬಂದ್ಬಿಟ್ಟು ಕೇಬಲ್ಸ್ ಅಂತ ಬರುತ್ತೆ. ಸೊ ಕೇಬಲ್ಸ್ ಅಂದ್ರೆ ನಿಮ್ಗೆ ಯಾರ್ಯಾರಿಗೆ ಗೊತ್ತಿದೆ, ತುಂಬಾ ಜನ ಗೊತ್ತಿರುತ್ತೆ, ಸ್ವಲ್ಪ ಜನ ಗೊತ್ತಿರೋದಿಲ್ಲ, ರೈಟ್. ಸೊ ಕೇಬಲ್ಸ್ ಅಂದ್ರೆ ಏನು ಹೇಳ್ಬೋದಾ, ಯಾರ್ಯಾರಿಗೆ ಗೊತ್ತಿದೆ ನೋಡೋಣ. ಕೇಬಲ್ಸ್ ಬಗ್ಗೆ ಯಾರ್ಯಾರಿಗೆ ಗೊತ್ತಿದೆ. ಕೇಬಲ್ಸ್ ಅಂತಂದ್ರೆ ಡ್ರಾ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ ಆಗಿ ಡ್ರಾ ಮಾಡಿಬಿಡ್ತೀನಿ, ಒಂದ್ಸಲ ಗೊತ್ತಾಗುತ್ತೆ. ಇದು ಒಂದು ಈ ತರ ಇಲ್ಲಿ ಸಪೋರ್ಟ್ ಇರುತ್ತೆ, ಈ ತರ ಸಪೋರ್ಟ್ ಇರುತ್ತೆ. ಅದಾದ್ಮೇಲೆ ಈ ತರ ಇಲ್ಲೊಂದು ಸಪೋರ್ಟು, ಈ ತರ ಇದು ಡಿಸ್ಕಂಟಿನ್ಯೂಸ್. ಅದೇ ತರ ಇಲ್ಲೊಂದಿರುತ್ತೆ, ಇದು ಈ ತರ, ಈ ತರ. ಅದಾದ್ಮೇಲೆ ಇಲ್ಲೊಂದು ಸಪೋರ್ಟ್ ಇರುತ್ತೆ. ನೋಡಿದಿರ ತಾನೆ ನೀವು, ಯಾರಾದ್ರೂ ನೋಡಿದ್ರಾ ಇಲ್ವಾ ಆಯ್ತಾ. ಇದಾದ್ಮೇಲೆ ಇಲ್ಲೊಂದು ಸ್ಲ್ಯಾಬ್ ತರ ಇರುತ್ತೆ, ಇಲ್ಲಿ ಕೆಳಗಡೆ ಇಲ್ಲಿ ಇರುತ್ತೆ ಸ್ಲ್ಯಾಬ್ ತರ. ಅದಾದ್ಮೇಲೆ ಇದು, ಆಮೇಲೆ ಈ ತರ ಒಂದು ಕೇಬಲ್ ಪಾಸ್ ಆಗುತ್ತೆ. ಲಂಡನ್ ಬ್ರಿಡ್ಜ್ ನೋಡಿರ್ತಾನೆ, ಅದು ಕೇಬಲ್ಸ್ ಮೇಲೆ ನಿಂತಿದೆ, ಎಲ್ಲ ಕೇಬಲ್ಸ್ ಮೇಲೆ ಇರುತ್ತೆ, ಗೊತ್ತಾಯ್ತಾ. ಎಲ್ಲ ಕೇಬಲ್ಸ್ ಮೇಲೆ ಇರುತ್ತೆ, ಈ ತರ ಇರುತ್ತೆ ನೋಡಿ. ಸೊ ಡ್ರಾಯಿಂಗ್ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಡ್ರಾ ಮಾಡ್ತೀನಿ ನಾನು. ಒಳ್ಳೆ ಎಂಜಾಯ್ ಮಾಡ್ಬೇಕ್ರಿ, ಕ್ಲಾಸ್ ಎಂಜಾಯ್ ಮಾಡ್ಬೇಕು, ಬರೀ ಕಲ್ತ್ಕೊಂಡು ಇದು ಮಾಡ್ತಿರಲ್ಲ. ಸೊ ಈ ತರ ಇರುತ್ತೆ, ಅದು ಈ ತರ ಬಂದ್ಬಿಟ್ಟು ಇಲ್ಲಿ ಒಂದು ಸೆಂಟರ್ ಇರುತ್ತೆ. ಇಲ್ಲಿ ಟೆನ್ಷನ್ ಅಂದ್ರೆ ಇಲ್ಲಿ ಒಂದು ಜನರೇಟರ್ ಟೈಪ್ ಏನೋ ಇರುತ್ತೆ, ಇಲ್ಲಿಂದ ಆಪರೇಟ್ ಮಾಡ್ತಾರೆ. ಇದನ್ನು ಸೇಮ್ ಈ ಕಡೆ ಹಿಂಗಿರುತ್ತೆ, ಇಲ್ಲಿ ಒಂದೇನೋ ಬಾಕ್ಸ್ ಇರುತ್ತೆ, ಅದು ಆಪರೇಟ್ ಮಾಡ್ತಾರೆ. ಇದನ್ನ ನಾವು ಏನಂತೀವಿ ಹೇಳಿ. ಸೊ ಇದನ್ನ ನಾವು ಏನಂಬೋದು, ಬ್ರಿಡ್ಜ್ ಡೆಕ್ ಅಂತಂತೀವಿ. ಇದು ಬ್ರಿಡ್ಜ್ ಡೆಕ್. ಇವೇನಿದೆ, ಇವು ಪಿಯರ್ಸ್ ಅಂತ ಅನ್ಬೋದು. ಇದು ಪಿಯರ್, ಈ ಕಡೆ ಒಂದು ಪಿಯರ್, ರೈಟ್. ಸೊ ಇದು ಕೇಬಲ್. ಸೊ ದಿಸ್ ಈಸ್ ಕಾಲ್ಡ್ ಕೇಬಲ್. ಕೇಬಲ್ ಯೂಸಸ್ ಅಂತೂ ತುಂಬಾ ಆಗುತ್ತೆ. ಎಲ್ಲಾಗುತ್ತೆ, ಲಾಂಗ್ ಸ್ಪ್ಯಾನ್ ಬ್ರಿಡ್ಜಸ್ಗೆ ಯೂಸ್ ಆಗುತ್ತೆ. ಇದು ಯೂಸ್ಡ್ ಫಾರ್ ಲಾಂಗ್ ಸ್ಪ್ಯಾನ್ ಬ್ರಿಡ್ಜಸ್, ಗೊತ್ತಾಯ್ತಾ. ಲಾಂಗ್ ಸ್ಪ್ಯಾನ್ ಬ್ರಿಡ್ಜಸ್ಗೆ ಯೂಸ್ ಮಾಡ್ತೀವಿ. ಇವೆಲ್ಲ ಫ್ಲೆಕ್ಸಿಬಲ್ ಮೆಂಬರ್ ಇದೆ, ಅಂಡ್ ಕೇಬಲ್ಸ್ ಆರ್ ಫ್ಲೆಕ್ಸಿಬಲ್ ಮೆಂಬರ್ಸ್. ಕರೆಕ್ಟ್ ತಾನೆ, ಯಾವ ತರ ಬೇಕೋ ಆ ತರ ನೀವು ಯೂಸ್ ಮಾಡ್ಬೋದು. ಅದನ್ನ ಫ್ಲೆಕ್ಸಿಬಲ್ ಮೆಂಬರ್ಸ್ ಅಂತ ಅಂತೀವಿ, ಫ್ಲೆಕ್ಸಿಬಲ್ ಮೆಂಬರ್ಸ್. ಸೊ ಎಕ್ಸ್ಟರ್ನಲ್ ಲೋಡಿಂಗ್ ಏನಾಗುತ್ತೆ ಹೇಳಿ, ಮತ್ತೆ ಎಕ್ಸಿಯಲ್ ಟೆನ್ಷನ್ ಓನ್ಲಿ ಆಗುತ್ತೆ. ಇಲ್ಲಿ ಎಕ್ಸಿಯಲ್ ಟೆನ್ಷನ್ ಓನ್ಲಿ. ಯಾಕೆ ಹೇಳಿ, ಇಲ್ಲಿಂದ ಆಪರೇಟ್ ಮಾಡಿದಾಗ ಇದನ್ನ ಈ ಕಡೆನೆ ಎಳಿತೀರಾ, ಇದನ್ನ ಈ ಕಡೆನೆ ಎಳಿತೀರಾ. ಸೊ ಎಕ್ಸಿಯಲ್ ಟೆನ್ಷನ್ ಅಷ್ಟೇ ಇರುತ್ತೆ, ಎಕ್ಸಿಯಲ್ ಟೆನ್ಷನ್ ಓನ್ಲಿ ಅಂತ ಬರೀತೀವಿ ಇಲ್ಲಿ, ರೈಟ್. ತುಂಬಾ ಇಂಪಾರ್ಟೆಂಟ್, ಒಳ್ಳೆ ಇನ್ಫಾರ್ಮೇಶನ್ ಕ್ಲಾಸ್ ಆಯ್ತು, ಗೊತ್ತಾಯ್ತಾ. ಸೊ ಇದು ಕೇಬಲ್ ಅಂಡ್ ಬ್ರಿಡ್ಜ್ ಅಂತ ಅಂತೀವಿ ಇದಕ್ಕೆ. ಇದೇನೈತೆ ಹೇಳಿ, ಕೇಬಲ್ ಅಂಡ್ ಬ್ರಿಡ್ಜ್. ಓಕೆ, ಅರ್ಥ ಆಯ್ತಲ್ಲ.
ಚೆನ್ನಾಗಿದೆಯಲ್ಲ, ಗೊತ್ತಾಯ್ತಾ ಇದೆಲ್ಲ? ಓಕೆ, ಸೊ ಇನ್ನೊಂದು ಟಾಪಿಕ್ ಇದೆ ಇಂಟ್ರೊಡಕ್ಷನ್ ಅಲ್ಲಿ, ಬೇಗ ಮುಗಿಸ್ಬಿಡ್ತೀನಿ. ಅದು ಯಾವುದಂದ್ರೆ ಟೈಪ್ಸ್ ಆಫ್ ಲೋಡಿಂಗ್. ಇದು ಲಾಸ್ಟ್ ಟಾಪಿಕ್ ಇದೆ ಇವತ್ತಿನ ಇಂಟ್ರೊಡಕ್ಷನ್ ಕ್ಲಾಸ್. ನೋಡಿ ಎಷ್ಟು ಒಳ್ಳೆ, ತುಂಬಾ 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 ಇಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೋಸ್ಕರ ಮಾಡ್ತಾ ಇದೀನಿ. ಒಂದು ಲೈಕ್ ಮತ್ತೆ ಒಂದು ಕಮೆಂಟ್, ಒಂದು ಶೇರ್ ಮಾಡೋಕ್ಕಾಗಲ್ವಾ ನಿಮಗೆ? ಆಯ್ತಾ? ನೀವು ಇಷ್ಟು ಒಂದು ಲೈಕ್ ಒಂದು ಕಮೆಂಟು, ಎಷ್ಟು ಜನ ವಿಡಿಯೋ ನೋಡ್ತೀರಾ ಬಟ್ ಯಾರು ಕಮೆಂಟ್ ಮಾಡೋದಿಲ್ಲ. ಕಮೆಂಟ್ ಮಾಡಿ, ನನಗೆ ತುಂಬ ಮೋಟಿವೇಶನ್ ಆಗುತ್ತೆ. ನೀವು ಈ ಥರ ಕಮೆಂಟ್ಸ್ ಮಾಡಿದ್ರೆ ಅವು ಎಲ್ಲರಿಗೂ ಹೆಲ್ಪ್ ಆಗ್ತಿದೆ ಅಂತ ನನಗೆ ಯಾವ ಥರ ಗೊತ್ತಾಗಬೇಕು? ನೀವು ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗೋದು, ಒಂದು ಲೈಕ್ ಮಾಡಿದ್ರೆ ಗೊತ್ತಾಗೋದು, ಒಂದು ಶೇರ್ ಮಾಡಿದ್ರೆ ಗೊತ್ತಾಗೋದು, ಗೊತ್ತಾಯ್ತಾ? ಅದಕ್ಕೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಬೇಕಂದ್ರೆ ಶೇರ್ ಮಾಡ್ತಾ ಇರಿ, ಸರಿನಾ? ವಿಡಿಯೋ ಬನ್ನಿ. ಸೊ ಟೈಪ್ಸ್ ಆಫ್ ಲೋಡಿಂಗ್, ಟೈಪ್ಸ್ ಆಫ್ ಲೋಡಿಂಗ್ ಅಲ್ಲಿ ನಿಮ್ಗೆ ಗೊತ್ತಿದೆ. ಫಸ್ಟ್ ಯಾವಾಗ ಬರುತ್ತೆ? ಪಾಯಿಂಟ್ ಲೋಡ್. ಪಾಯಿಂಟ್ ಲೋಡ್ ಇದೆ. ಪಾಯಿಂಟ್ ಲೋಡ್ ಬಗ್ಗೆ ಏನು ಹೇಳೋದು ಎಲ್ಲರಿಗೂ ಗೊತ್ತೇ ಇದೆ. ಪಾಯಿಂಟ್ ಲೋಡ್ ಯಾವ ಥರ ಇರುತ್ತೆ ನೋಡಿ, ಇದೊಂದು ಬೀಮು, ಇದೊಂದು ಸಪೋರ್ಟು, ಸೊ ಇದು ಪಾಯಿಂಟ್ ಲೋಡ್. ಸೊ ಏನಿರುತ್ತೆ ಇದು ಎಟ್ ಎ ಪಾಯಿಂಟ್ ಇರುತ್ತೆ, ರೈಟ್? ಪಾಯಿಂಟ್ ಲೋಡ್ ಏನಾಗಿರುತ್ತೆ ಹೇಳಿ, ಇದ್ರದ್ದೇನು ಥಿಯರಿ ಬರೋದಿಲ್ಲ. ಪಾಯಿಂಟ್ ಲೋಡ್ ಏನಾಗಿರುತ್ತೆ, ಇದು ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲೇ ಬಿಹೇವ್ ಮಾಡ್ತಾ ಇರುತ್ತೆ, ಕರೆಕ್ಟಾ? ಇದನ್ನ ನಾವು ಕಾನ್ಸಂಟ್ರೇಟೆಡ್ ಲೋಡು ಅಂತ ಅಂತೀವಿ. ಕಾನ್ಸಂಟ್ರೇಟೆಡ್ ಲೋಡ್, ಕಾನ್ಸಂಟ್ರೇಟೆಡ್ ಲೋಡ್ ಅಂತಾನು ಅನ್ಬೋದು. ಕಾನ್ಸಂಟ್ರೇಟೆಡ್ ಲೋಡ್, ಕರೆಕ್ಟಾ? ಸೊ ಆಕ್ಚುಯಲ್ ಪ್ರಾಕ್ಟೀಸ್ ಅಲ್ಲಿ ಏನಾಗುತ್ತೆ ಇವೆಲ್ಲ ಆಕ್ಚುಯಲ್ ಅಲ್ಲಿ ಇವೆಲ್ಲ ಡಿಸ್ಟ್ರಿಬ್ಯೂಟೆಡ್ ಲೋಡೇ ಇರುತ್ತೆ. ಈ ತರ ಪಾಯಿಂಟ್ ಲೋಡ್ ಯಾವುದು ಎಲ್ಲೂ ಇರೋದಿಲ್ಲ. ಪ್ರಾಕ್ಟಿಕಲ್ ಅಲ್ಲಿ ಕಾಲಮ್ಸು, ಬೀಮ್ಸು, ಫೌಂಡೇಶನ್ ಅಲ್ಲಿ ಇರುತ್ತೆ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ 99% ಎಲ್ಲ ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಷ್ಟೇ ಇರುತ್ತೆ, ಆಯ್ತಾ? ಸ್ಮಾಲ್ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಗೊತ್ತಾಯ್ತಾ? ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಏನಿದೆ, ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂತ ಬರುತ್ತೆ. ಡಿಸ್ಟ್ರಿಬ್ಯೂಟೆಡ್ ಲೋಡ್, UDL ಅಲ್ಲ, ಇದು ಬೇರೆ ಇದೆ. ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂತ ಬರುತ್ತೆ. ಡಿಸ್ಟ್ರಿಬ್ಯೂಟೆಡ್ ಲೋಡ್ ಅಂದ್ರೆ ಡ್ರಾ ಮಾಡ್ತೀನಿ, ಗೊತ್ತಾಗುತ್ತೆ. ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಡ್ರಾ ಮಾಡಿಬಿಟ್ರೆ ನಮ್ಮ ಸ್ಟೂಡೆಂಟ್ಸ್ ತುಂಬಾ ಅಂತಂದ್ರೆ ಟ್ಯಾಲೆಂಟ್ ಇದ್ದಾರೆ, ಡ್ರಾ ಮಾಡಿಬಿಟ್ರೆ ತಿಳ್ಕೊತಾರಂತೆ. ನನಗೆಲ್ಲರೂ ಕಮೆಂಟ್ ಮಾಡಿ ಹೇಳಿದ್ರು. ಅದಕ್ಕೆ ದ ಡಿಮ್ಯಾಂಡ್ ಆಫ್ ಸ್ಟೂಡೆಂಟ್ ಐ ಆಮ್ ಡ್ರಾಯಿಂಗ್ ದ ವಾಟ್ ಡ್ರಾಯಿಂಗ್ ಈ ಥರ ಇರುತ್ತೆ. ಓಕೆ, ಈ ಥರ ಇದ್ದಾಗ ಇಲ್ಲಿ ಏನಾಗುತ್ತೆ ಹೇಳಿ, ಇಲ್ಲೊಂದಿದೆ ಲೋಡು, ಇಲ್ಲೊಂದಿದೆ ಲೋಡು, ಆಯ್ತಾ? ಆಮೇಲೆ ಇಲ್ಲೊಂದು ಸ್ವಲ್ಪ, ಈ ಸ್ವಲ್ಪ, ಇದು ಸ್ವಲ್ಪ, ಆಮೇಲೆ ಈ ಸ್ವಲ್ಪ, ಆಮೇಲೆ ಈ ಸ್ವಲ್ಪ, ಈ ಥರ ಇದಿಷ್ಟೇ ಏನಾಗಿರುತ್ತೆ. ಈ ಥರ ವೇರಿಯೇಷನ್ಸ್ ಆಗುತ್ತೆ, ಗೊತ್ತಾಯ್ತಾ? ಈ ಥರ ವೇರಿಯೇಷನ್ಸ್ ಆಗುತ್ತೆ. ಸೊ ಇದನ್ನ ನಾವು ಏನನ್ಬೋದು ನೋಡಿ, ಇದನ್ನ ನನಗೆ ಪಾಯಿಂಟ್ಸ್ ಬರಲಿಲ್ಲ, ಒಂದೆರಡು ಪಾಯಿಂಟ್ಸ್ ಬರೆದ್ರೆ ನಿಮಗೂ ಅರ್ಥ ಆಗುತ್ತೆ. ಇದನ್ನ ನಾವು ಒಂದು ಡಿಸ್ಟ್ರಿಬ್ಯೂಟೆಡ್ ಲೋಡ್ಸ್ ಅಂತಂದ್ರೆ ಓವರ್ ಎ ಸ್ಮಾಲ್ ಲೋಡ್ಸ್ ಆರ್ ಓವರ್ ಎ ಸ್ಮಾಲ್, right, over a what? Hello, small measurable area. ಸ್ಮಾಲ್ ಮೆಜರಬಲ್ ಇದೆ ಇದು. ಒಂದು ನಿಮಿಷ, ಮತ್ತೆ ಇದಕ್ಕೂ ಅರ್ಥ ಆಗೋದಿಲ್ಲ. ಮೆಜರಬಲ್ ಏರಿಯಾ, ಸ್ಮಾಲ್ ಮೆಜರಬಲ್ ಏರಿಯಾದಲ್ಲಿ ಇರುತ್ತೆ ಇದು, ಗೊತ್ತಾಯ್ತಾ? ಸೊ ಡಿಸ್ಟ್ರಿಬ್ಯೂಟೆಡ್ ಲೋಡ್ಸ್ ಏನಾಗುತ್ತೆ, ಇಂಟೆನ್ಸಿಟಿ ಆಫ್ ಲೋಡಿಂಗ್ ಪರ್ ಯೂನಿಟ್ ಲೆಂತ್ ಇರುತ್ತೆ. ಇದು ಇಂಟೆನ್ಸಿಟಿ ಪರ್ ಯೂನಿಟ್ ಇರುತ್ತೆ, ಪರ್ ಯೂನಿಟ್. ಇದು ನಿಮಗೆ ಎಲ್ಲರಿಗೂ ಗೊತ್ತಿದೆ, ರೈಟ್? ಸೊ ಇದು ಡಿಸ್ಟ್ರಿಬ್ಯೂಟೆಡ್ ಲೋಡ್. UDL ಅಂತ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್, UDL ಅಂತ ಅಂತೀವಿ. UDL ಬಗ್ಗೆ ನಾನು ನಿಮ್ಗೆ ಏನು ಹೇಳೋದು ಬೇಕೇ ಆಗಿಲ್ಲ, ಎಲ್ಲರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ರೈಟ್? ಸೊ ಈ ಥರ ಇರುತ್ತೆ ಇದು, ಈ ಥರ UDL ಈ ಥರ ಇರುತ್ತೆ. ಇದು ಈ ಥರ ಸಪೋರ್ಟ್ಸ್ ಇರುತ್ತೆ, ಎರಡು ಸಪೋರ್ಟು. ಸೊ ಇದು ಸ್ಪ್ಯಾನ್ ಆಗಿರುತ್ತೆ, ಗೊತ್ತಿದೆಯಲ್ಲ? ಸೊ ದಿಸ್ ಇಸ್ ದ ಸ್ಪ್ಯಾನ್. ಓಕೆ, ಸೊ ಇದು UDL ಇದೆ. UDL ಏನಿದೆ ಹೇಳಿ, ಇದು ಡಿಸ್ಟ್ರಿಬ್ಯೂಟೆಡ್ ಲೋಡ್ ಇದೆ. ಇದ್ರ ಬಗ್ಗೆ ಏನು ಹೇಳೋದು, ಇಂಟೆನ್ಸಿಟಿ ಏನಿರುತ್ತೆ, W per unit, ಸಾರಿ W per unit. ಅದಾದ್ಮೇಲೆ ಯಾವ್ದಿರುತ್ತೆ, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ಇರುತ್ತೆ, UVL, ರೈಟ್? ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್.
ಅದು ಯಾವ ಥರ ಇರುತ್ತೆ ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್ ನೋಡಿ ಈ ಥರ ಬೀಮ್ ಇದೆ ಅಂದರೆ ಒಂದು ಕಡೆ 0 ಇರುತ್ತೆ ಒಂದು ಕಡೆ ಈ ಥರ ಜಾಸ್ತಿ ಮ್ಯಾಕ್ಸಿಮಮ್ ಇದಿರುತ್ತೆ ಈ ಥರ ಓಕೆ ಇಲ್ಲಿ 0 ಇರುತ್ತೆ ಇಲ್ಲಿ ಎಷ್ಟೋ ಒಂದು 20 ಏನೋ ಇರ್ಬೋದು ಅಂತ ಎಕ್ಸಾಂಪಲ್ ಅಷ್ಟೇ. ಸೊ ಈ ಥರ ಇದಕ್ಕೆ ನಾವು UBL ಅಂತ ಅಂತೀವಿ. ಏನಿರುತ್ತೆ ಇದು ಗೊತ್ತೇ ಇದೆ ನಿಮಗೆ ಒಂದು ಕಡೆ 0 ಇರುತ್ತೆ ಇನ್ನೊಂದು ಕಡೆ ಜಾಸ್ತಿ ಇರುತ್ತೆ ರೈಟ್. ಇನ್ನೊಂದು ಲಾಸ್ಟ್ ಒಂದು ಬರುತ್ತೆ ಕಪ್ಪಲ್ ಅಂತ ಬರುತ್ತೆ. ಕಪ್ಪಲ್ ಅಂದ್ರೆ ಏನು ಕಪ್ಪಲ್ ಅಲ್ಲ ಕಪ್ಪಲ್ ಅದಲ್ಲ, ನಮ್ದು ಇಂಜಿನಿಯರಿಂಗ್ ಕಪ್ಪಲ್ ಬೇರೆ ಇದೆ ಆಯ್ತಾ. ಈಗ ಪ್ರೆಸೆಂಟ್ ಇಲ್ಲೇ ಇದಿರಲ್ಲ ಆ ಕಪ್ಪಲ್ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಸೊ ಸಿಸ್ಟಮ್ ಆಫ್ ಫೋರ್ಸಸ್ ಇರುತ್ತೆ. ಸಿಸ್ಟಮ್ ಆಫ್ ಫೋರ್ಸಸ್ ಯಾವ ಥರ ಇರುತ್ತೆ, ಇದೊಂದು ಇವಾಗ ಬೀಮ್ ಇದೆ ಅಂತ ತಿಳ್ಕೊಳ್ಳಿ. ಇದೊಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದೆ. ಇಲ್ಲಿ ಎಕ್ಸಾಕ್ಟ್ಲಿ ಎಟ್ ದ ಸೆಂಟರ್ ಈ ಥರ ಮೂವ್ಮೆಂಟ್ ಬರುತ್ತೆ. ಕಪಲ್ ಇದೆ, ಸಾರಿ ಮೂವ್ಮೆಂಟ್ ಅಲ್ಲ ಕಪಲ್. ಇದನ್ನ ಎಂ ಅಂತ ಡಿನೋಟ್ ಮಾಡ್ತೀನಿ, ಇದನ್ನ M1 ಅಂತ ಮಾಡ್ತೀನಿ, M2 ಅಂತ ಮಾಡ್ತೀನಿ ಆಯ್ತಾ. ಸೊ ಇದು ಏನಿರುತ್ತೆ ಹೇಳಿ, ಇದು ರಿಸಲ್ಟೆಂಟ್ ಮೂವ್ಮೆಂಟ್ ಇರುತ್ತೆ. ಅದು ರಿಸಲ್ಟೆಂಟ್ ಮೂವ್ಮೆಂಟ್ ಇಲ್ಲೇ ಬರ್ತೀನಿ, ನೆಕ್ಸ್ಟ್ ಪೇಜಿಗೆ ಮತ್ತೆ ಹೋಗೋಣ. ಇಲ್ಲೇ ಬರ್ತೀನಿ, ರಿಸಲ್ಟೆಂಟ್ ಮೂವ್ಮೆಂಟ್ ಇದೆ ಇದು. ಬಟ್ ಈ ರಿಸಲ್ಟೆಂಟ್ ಫೋರ್ಸ್ನೇ ನಾವು ಕಪಲ್ ಅಂತ ಕರಿತೀವಿ. ಇದನ್ನೇ ನಾವು ಈಸ್ ಕಾಲ್ಡ್ ಕಪಲ್. ಸೊ ಇದನ್ನೇ ಕಪಲ್ ಅಂತೀವಿ ರೈಟ್. ಸೊ ಇಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋಲಿ ಇಷ್ಟು ಹೇಳಿದ್ದೀನಿ. ಒಂದ್ಸಲ ರಿವೈಸ್ ಮಾಡ್ತೀನಿ ನೋಡಿ, ನಿಮಗೆ ನಾನು ಏನೇನು ಹೇಳಿದ್ದೀನಿ ಅಂತ ನಿಮ್ಗೆ ಫುಲ್ ಅರ್ಥ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ಏನೇನು ಹೇಳಿದ್ದೀನಿ, ಸಪೋರ್ಟ್ ಸಿಸ್ಟಮ್ ಅಂದ್ರೆ ಏನು, 2D ಸಪೋರ್ಟ್, 3D ಸಪೋರ್ಟ್ ರೈಟ್, ಫಿಕ್ಸ್ಡ್, ಹಿಂಜು, ರೋಲರು, ಗೈಡೆಡ್. ಅದಾದ್ಮೇಲೆ 3D ಅಲ್ಲಿ ಫಿಕ್ಸ್ಡ್, ಹಿಂಜು, ರೋಲರು, ಗೈಡೆಡ್. ಆಮೇಲೆ ಸ್ಟ್ರಕ್ಚರ್ ಅಂದ್ರೆ ಏನು, ಎಲಿಮೆಂಟ್ಸ್ ಆಫ್ ದಿ ಸ್ಟ್ರಕ್ಚರ್ ಏನೇನಿದೆ, ಟೈಪ್ಸ್ ಆಫ್ ಬೀಮ್ಸ್ ಏನಿದೆ, ಬೀಮ್ ಅಂದ್ರೆ ಏನು. ಅದಾದ್ಮೇಲೆ ಕಾಲಮ್ಸ್ ಏನಿದೆ, ಕಾಲಮ್ಸ್ ಅಂದ್ರೆ ಏನು, ಕಾಲಮ್ ಯಾವ ಥರ ಬಿಹೇವ್ ಮಾಡುತ್ತೆ. ಟೈಮ್ ಮೆಂಬರ್ಸ್ ಅಂದ್ರೆ ಏನು, ಟೈಪ್ ಆಫ್ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ಟೈಪ್ ಆಫ್ ಸ್ಟ್ರಕ್ಚರ್ ಯಾವ್ಯಾವಿದೆ, ಟ್ರಸ್ ಅಂದ್ರೆ ಏನು, ಫ್ರೇಮ್ಸ್ ಅಂದ್ರೆ ಏನು, ಆರ್ಚಸ್ ಅಂದ್ರೆ ಏನು ರೈಟ್. ಕೇಬಲ್ಸ್ ಅಂದ್ರೆ ಏನು, ಕೇಬಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಟೈಪ್ಸ್ ಆಫ್ ಲೋಡಿಂಗ್, ಪಾಯಿಂಟ್ ಲೋಡ್, ಡಿಸ್ಟ್ರಿಬ್ಯೂಟೆಡ್ ಲೋಡ್, UDL, UVL, ಕಪಲ್ ಆಯ್ತಾ. ಸೊ ವಿಡಿಯೋ ಯಾವ ಥರ ಅನ್ನಿಸ್ತು ಎಲ್ಲರೂ ಸ್ವಲ್ಪ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೆ. ಅಂದ್ರೆ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ನಿಮಗೆ ಈ ಕ್ಲಾಸಸ್ಸು ಚೆನ್ನಾಗಿ ಅನಿಸಿದೆ. ಇದೊಂದು ಹೊಸ ಟೈಪ್ ಆಫ್ ಕ್ಲಾಸ್ ನಾನು ಮಾಡಿದ್ದೀನಿ ಫಸ್ಟ್ ಟೈಮ್. ಯಾವ ಥರ ಅನ್ನಿಸ್ತು ನೀವು ಎಲ್ಲರೂ ಯಾರ್ಯಾರು ವಿಡಿಯೋ ನೋಡಿದ್ರಲ್ಲ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲೇಬೇಕು ಆಯ್ತಾ. ಸೊ ನೆಕ್ಸ್ಟ್ ಕ್ಲಾಸು ಏನಿದೆ ಅಂತಂದರೆ, ನೆಕ್ಸ್ಟ್ ಕ್ಲಾಸು ಇಲ್ಲಿ ಬರೆದಿರ್ತೀನಿ ನೋಡಿ ನಾನು. ಕ್ಲಾಸ್ 2 ಯಾವುದಿದೆ ಅದನ್ನು ಇವಾಗ ಅನೌನ್ಸ್ ಮಾಡ್ತೀನಿ ನಾನು. ಸ್ಟೆಬಿಲಿಟಿ ಆಫ್ ದಿ ಸ್ಟ್ರಕ್ಚರ್ ಅಂತ ಬರುತ್ತೆ. ಸ್ಟೆಬಿಲಿಟಿ ಆಫ್ ಸ್ಟ್ರಕ್ಚರ್ ಅಂತ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದೆ ಈ ಕ್ಲಾಸು. ಈ ಕ್ಲಾಸ್ ನೋಡ್ಬೇಕಂದ್ರೆ ನಾಳೆ ಫಸ್ಟ್ ಈ ಕ್ಲಾಸ್ ನೋಡ್ಬಿಟ್ಟು ಬನ್ನಿ. ಫಸ್ಟ್ ಕ್ಲಾಸ್ ನೋಡ್ಬಿಟ್ಟು ಕ್ಲಾಸ್ 2ಗೆ ಎಲ್ಲರೂ ಬರಬೇಕು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೇವ್ ವಿತ್ ಸುಧೀರ್ಣ. ಓಕೆ ರೈಟ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.